ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 778 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 15ರಿಂದ 17ನೇ ನವೆಂಬರ್ 2024 ಎಲ್ಲ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಶಿಫಾರಸು ಮಾಡುವ ಆಯೋಗದ ಮುಖ್ಯಸ್ಥರಾಗಿ ಕರ್ನಾಟಕ ಸರ್ಕಾರವು ಯಾರನ್ನ ನೇಮಿಸಿದೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಬೈ ದಿ ಕರ್ನಾಟಕ ಗವರ್ನಮೆಂಟ್ ಟು ಹೆಡ್ ದಿ ಕಮಿಷನ್ ಫಾರ್ ದಿ ರೆಕಮೆಂಡಿಂಗ್ ಇಂಟರ್ನಲ್ ರಿಸರ್ವೇಷನ್ ಅಮಾಂಗ್ ದಿ ಸ್ಕೆಡ್ಯೂಲ್ ಕಾಸ್ಟ್. ಸೊ ಈ ಒಂದು ಸ್ಕೆಡ್ಯೂಲ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಒಳ ಮೀಸಲಾತಿಯನ್ನು ನೀಡುವುದಕ್ಕಿಂತ ಮುಂಚೆ ಒಂದು ಸಮಿತಿಯನ್ನು ನೇಮಕ ಮಾಡಿ ಅವರ ಶಿಫಾರಸುಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಆ ಒಂದು ಸಮಿತಿಗೆ ಮುಖ್ಯಸ್ಥರನ್ನಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ರವರನ್ನ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ SC ಕಮ್ಯುನಿಟಿಗೆ ಇಂಟರ್ನಲ್ ರಿಸರ್ವೇಷನ್ ಅಥವಾ ಒಳ ಮೀಸಲಾತಿಯನ್ನ ನೀಡಲು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಮಿತಿಯನ್ನ ನೇಮಕ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಇವರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಆಗಿರ್ತಾರೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಜಸ್ಟಿಸ್ HN ನಾಗಮೋಹನ್ ದಾಸ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರು ಈ ಒಂದು ಕಮಿಷನ್ ಅಥವಾ ಸಮಿತಿ ಏನಿರುತ್ತೆ, ಸೊ ಅದರ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳನ್ನು ಕೊಡ್ತಾರೆ. ಸೊ ಯಾವುದಕ್ಕಾಗಿ ಶಿಫಾರಸುಗಳನ್ನು ಕೊಡ್ತಾರೆ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಅಮಾಂಗ್ ದಿ ಸ್ಕೆಡ್ಯೂಲ್ ಕಾಸ್ಟ್, ಅಂದರೆ ಈ ಒಂದು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಶಿಫಾರಸುಗಳನ್ನು ಕೊಡಲಿಕ್ಕೆ ಸೊ ಈ ಒಂದು ಸಮಿತಿಯ ಮುಖ್ಯಸ್ಥರನ್ನಾಗಿ ಇವರನ್ನ ನೇಮಕ ಮಾಡಲಾಗಿರುತ್ತೆ. ಹಾಗಿದ್ರೆ ಇವರಿಗೆ ಕೊಟ್ಟಿರ್ತಕ್ಕಂಥ ಗಡುವು ಅಥವಾ ಟೈಮ್ ಲೈನ್ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ, ಸೊ ವಿತಿನ್ 2 months ಅಲ್ಲಿ ಇವರು ಎಲ್ಲಾ ಡೇಟಾವನ್ನ ಕಲೆಕ್ಟ್ ಮಾಡಿಕೊಂಡು ರೆಕಮೆಂಡೇಶನ್ಸ್ ಅನ್ನ ಕೊಡಬೇಕಾಗಿರುತ್ತೆ. ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತುಂಬಾ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಒಳ ಮೀಸಲಾತಿ ನಿರ್ಧಾರ ಆಗುವವರೆಗೂ ಕರ್ನಾಟಕದಲ್ಲಿ ಯಾವುದೇ ನೇಮಕಾತಿಗಳು ಆಗುವುದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಇವರಿಗೆ ಕೇವಲ 2 ತಿಂಗಳ ಸಮಯದಲ್ಲಿ ಸೊ ಈ ಒಂದು ವರದಿಯನ್ನ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಕೊಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ನಿರ್ಧಾರವನ್ನ ಕರ್ನಾಟಕ ತೆಗೆದುಕೊಳ್ಳಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಈ ಒಂದು ಸ್ಕೆಡ್ಯೂಲ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಇಂಟರ್ನಲ್ ರಿಸರ್ವೇಷನ್ ಮಾಡ್ತಕ್ಕಂಥದ್ದು ಆ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಎಂದು ಇನ್ಸ್ಟ್ರಕ್ಟ್ ಮಾಡಿರುವ ಕಾರಣದಿಂದ ಕರ್ನಾಟಕ ಕೂಡ ಈ ಒಂದು ಒಳ ಮೀಸಲಾತಿಯನ್ನ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇವರು ಪ್ರೀವಿಯಸ್ಲಿ ಯಾವ ಒಂದು ಕೆಪಾಸಿಟಿಯಲ್ಲಿ ವರ್ಕ್ ಮಾಡಿದ್ರು ಅಂತ ನಾವು ನೋಡೋದಾದ್ರೆ, ಸೊ ಇವರು ಮುಂಚೆ ಕೂಡ ಒಂದು ಕಮಿಷನ್ ಅಥವಾ ಒಂದು ಆಯೋಗದ ಮುಖ್ಯಸ್ಥರಾಗಿ ಆಯ್ಕೆ ಆಗಿದ್ದರು. ಸೊ ಆ ಒಂದು ಆಯೋಗ ಮಾಡಿರ್ತಕ್ಕಂಥ ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳು ಏನು ಅಂತ ನಾವು ನೋಡೋದಾದ್ರೆ, ಇನ್ಕ್ರೀಸಿಂಗ್ ರಿಸರ್ವೇಷನ್ ಫಾರ್ SCs. ಈ ಒಂದು ಸ್ಕೆಡ್ಯೂಲ್ಡ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ಹೆಚ್ಚಿಸುವಲ್ಲಿ ಇವರು ಶಿಫಾರಸುಗಳನ್ನು ಮಾಡಿದ್ದರು. ಸೊ 15% ಇದ್ದ ಮೀಸಲಾತಿಯನ್ನು 17%ಗೆ ಇನ್ಕ್ರೀಸ್ ಮಾಡ್ತಕ್ಕಂಥ ರೆಕಮೆಂಡೇಶನ್ಸನ್ನು ಇವರೇ ಕೊಟ್ಟಿದ್ರು. ಸೊ ಅದಾದಮೇಲೆ ಸ್ಕೆಡ್ಯೂಲ್ಡ್ ಟ್ರೈಬ್ ಅಥವಾ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತೆ 3% ಇದ್ದ ರಿಸರ್ವೇಷನನ್ನು 7%ಗೆ ಏರಿಕೆ ಮಾಡಬೇಕಂತ ಶಿಫಾರಸುಗಳನ್ನು ಕೂಡ ಸೊ ಇವರ ನಾಯಕತ್ವದಲ್ಲಿ ಅಥವಾ ಇವರ ಮುಖ್ಯಸ್ಥಿಕೆಯಲ್ಲಿ ಇದ್ದಂಥ ಸಮಿತಿಯಿಂದ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳಾಗಿರುತ್ತೆ. ಅದ್ರ ಜೊತೆಗೆ ಸೊ ಕರೆಂಟ್ಲಿ ಅಂದ್ರೆ ಪ್ರಸ್ತುತವಾಗಿ ಈ ಒಂದು 40% ಕಮಿಷನ್ ಅಲಿಗೇಷನ್ ಏನಿದೆ ಅಂದ್ರೆ ಬಿಜೆಪಿ ಸರ್ಕಾರದ ಮೇಲೆ 40% ಈ ಒಂದು ಕಮಿಷನ್ ತೆಗೆದುಕೊಳ್ತಕ್ಕಂಥ ಒಂದು ಆರೋಪ ಏನಿದೆ, ಸೊ ಅದರ ತನಿಖೆ ಕೂಡ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಯಾಗಿ ಇವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಇದರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಕ್ವೆಶ್ಚನ್. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರು ಆಯೋಜಿಸಿರುವ ಕೃಷಿ ಮೇಳ 2022 ಘೋಷವಾಕ್ಯ ಅಥವಾ ಥೀಮ್ ಏನು? What is the theme of the Krishi Mela 2024 organized by the University of Agricultural Sciences Bengaluru? ಸೊ ನಮ್ಮ ಬೆಂಗಳೂರಿನ GKVKಯಲ್ಲಿ ಕೃಷಿ ಮೇಳವನ್ನ ಇತ್ತೀಚೆಗೆ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದಕ್ಕೆ ಯಾವ ಥೀಮನ್ನು ಇಟ್ಟುಕೊಳ್ಳಲಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹವಾಮಾನ ಸ್ಮಾರ್ಟ್ ಡಿಜಿಟಲ್ ಕೃಷಿ ಅಥವಾ ಕ್ಲೈಮೇಟ್ ಸ್ಮಾರ್ಟ್ ಡಿಜಿಟಲ್ ಫಾರ್ಮಿಂಗ್ ಅಂತಕ್ಕಂಥದ್ದು ಈ ಒಂದು ಸಮ್ಮೇಳನ ಅಥವಾ ಈ ಒಂದು ಎಕ್ಸಿಬಿಷನ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಥೀಮ್ ಆಗಿರುತ್ತೆ. ಸೊ ಈ ಒಂದು ಕೃಷಿ ಮೇಳ 2022
2024 ಈಗ ಕನ್ಕ್ಲೂಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಥೀಮನ್ನು ಮುಂಚೆ ಒನ್ ಆಫ್ ದಿ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಇದರ ಥೀಮ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಕೃಷಿ ಮೇಳ 2024. ಇದು ನಡೆದಿರ್ತಕ್ಕಂಥ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೆಂಗಳೂರು. ಸೊ ಬೆಂಗಳೂರಿನ GKVKಯಲ್ಲಿ ನಡೆದಿರ್ತಕ್ಕಂಥ ಒಂದು ಮೇಳ ಇದಾಗಿರುತ್ತೆ. ಸೊ ಈ ಒಂದು ಮೇಳದ ಥೀಮ್ ಏನಾಗಿರುತ್ತೆ ಅಂದರೆ ಕ್ಲೈಮೇಟ್ ಸ್ಮಾರ್ಟ್ ಡಿಜಿಟಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಹವಾಮಾನಕ್ಕೆ ತಕ್ಕಂತೆ ನಾವು ಡಿಜಿಟಲಿ ಈ ಒಂದು ಕೃಷಿಗಳನ್ನು ಮಾಡ್ತಕ್ಕಂಥದ್ದು. ಡಿಜಿಟಲಿ ಇನ್ ದ ಸೆನ್ಸ್ ಸೊ ತಂತ್ರಜ್ಞಾನವನ್ನು ಹೆಚ್ಚಾಗಿ ಬಳಸಿಕೊಳ್ಳುವ ರೀತಿಯಲ್ಲಿ ನಾವು ಈ ಒಂದು ಹವಾಮಾನಕ್ಕೆ ತಕ್ಕಂತೆ ಕೃಷಿಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಮೇಳದ ಥೀಮ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಈವೆಂಟನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು GKVK ಕ್ಯಾಂಪಸ್ನಲ್ಲಿ ಈ ಒಂದು ಈವೆಂಟನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇಲ್ಲಿ ವೇರಿಯಸ್ ಇನೋವೇಟಿವ್ ಟೆಕ್ನಾಲಜೀಸ್ ಅನ್ನ ಡಿಸ್ಪ್ಲೇ ಮಾಡಿರ್ತಾರೆ. ಅಂದರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ತಂತ್ರಜ್ಞಾನಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸರಿ ಸುಮಾರು 700 ಸ್ಟಾಲ್ಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅಂದರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಉಪಕರಣಗಳಾಗಿರ್ಬೋದು, ಪ್ರಾಡಕ್ಟ್ಸ್ ಉತ್ಪನ್ನಗಳಾಗಿರ್ಬೋದು, ಟೆಕ್ನಾಲಜೀಸ್ ಅಥವಾ ತಂತ್ರಜ್ಞಾನಗಳಾಗಿರ್ಬೋದು. ಅದರ ಜೊತೆಗೆ ಅವಾರ್ಡ್ಸ್ ಫಾರ್ ದಿ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ಅಗ್ರಿಕಲ್ಚರ್ ಅಂದರೆ ಕೃಷಿಯಲ್ಲಿ ಯಾರಾದರೂ ಅತ್ಯುನ್ನತ ಸ್ಥಾನವನ್ನು ಮಾಡಿದರೆ ಅಥವಾ ಅತ್ಯುನ್ನತ ಸಾಧನೆಯನ್ನು ಮಾಡಿದರೆ ಸೊ ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಈವೆಂಟ್ ಆಗಿ ಕೂಡ ಸೊ ಈ ಒಂದು ಮೇಳವನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕರ್ನಾಟಕ ಸರ್ಕಾರವು ನೀಡಿದ ಸ್ವಯಂ ಚಾಲಿತ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ, ಇದನ್ನು ನಾವು ಅಪಾರ್ ಕಾರ್ಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಗುರುತಿನ ಚೀಟಿಯಲ್ಲಿ ಎಷ್ಟು ಅಂಕೆಗಳಿರುತ್ತವೆ? ಸೊ ಹೌ ಮೆನಿ ಡಿಜಿಟ್ಸ್ ಆರ್ ಇನ್ ದಿ ಆಟೋಮ್ಯಾಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಐಡೆಂಟಿಟಿ ಕಾರ್ಡ್ ಇಶ್ಯೂಡ್ ಬೈ ದಿ ಕರ್ನಾಟಕ ಗವರ್ನಮೆಂಟ್. ಅಂದರೆ ನಮ್ಮ ಭಾರತ ದೇಶದ ಎಲ್ಲ ನಾಗರಿಕರಿಗೆ ಯಾವ ರೀತಿ ಆಧಾರ್ ಕಾರ್ಡ್ ಇರುತ್ತೆ ಸೊ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕಾರ್ಡನ್ನು ಕೊಡ್ತಾ ಇದ್ದಾರೆ. ಸೊ ಆ ಒಂದು ಕಾರ್ಡನ್ನು ನಾವೇನಂತ ಕರಿತೀವಿ ಅಂದರೆ ಅಪಾರ್ ಕಾರ್ಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಅಪಾರ್ ಕಾರ್ಡ್ನಲ್ಲಿ ಎಷ್ಟು ಡಿಜಿಟ್ಸ್ ಇರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಕಾರ್ಡಲ್ಲಿ ನಾವು 12 ಡಿಜಿಟ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಆಧಾರ್ ಕಾರ್ಡಲ್ಲಿ ಎಷ್ಟು ಡಿಜಿಟ್ಸ್ ಇರುತ್ತೆ ಅನ್ನೋದನ್ನ ಸೊ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅಪಾರ್ ಕಾರ್ಡ್ ಅಂದ್ರೆ ಏನು, ಏನಕ್ಕೋಸ್ಕರ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ, ಸೊ ಇದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ಪ್ರಕಾರ 12 ಡಿಜಿಟ್ಸ್ ಅನ್ನ ಹೊಂದಿರತಕ್ಕಂಥ ಆಟೋಮ್ಯಾಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ಸ್ ರಿಜಿಸ್ಟ್ರಿ ಅನ್ನ ಕೊಡ್ತಾರೆ. ಸೊ ಈ ಒಂದು ಐಡೆಂಟಿ ಕಾರ್ಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಪಾರ್ ಕಾರ್ಡ್ ಅಂತ ಕರೀತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ಇಟ್ ಇಸ್ ದ ಪಾರ್ಟ್ ಆಫ್ ಒನ್ ನೇಷನ್ ಒನ್ ಸ್ಟೂಡೆಂಟ್ ID, ಅಂದ್ರೆ ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ID ಅಥವಾ ಒಂದು ID ಕಾರ್ಡ್ ಅಂತ ನಾವೇನು ಹೇಳ್ತೇವೆ. ಸೊ ಒಂದು ರಾಷ್ಟ್ರ ಒಂದು ID ಅನ್ನೋ ಒಂದು ಕಾನ್ಸೆಪ್ಟ್ ನ ಅಡಿಯಲ್ಲಿ ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಇಟ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಯೂನಿಫೈಡ್ ಅಂಡ್ ಅಕ್ಸೆಸಿಬಲ್ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಫಾರ್ ದಿ ಸ್ಟೂಡೆಂಟ್ಸ್. ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಏಕೀಕೃತವಾಗಿರ್ತಕ್ಕಂಥ ಮತ್ತು ಪ್ರವೇಶಿಸಬಹುದಾದ ಶೈಕ್ಷಣಿಕ ಅನುಭವವನ್ನ ಒದಗಿಸ್ತಕ್ಕಂಥ ಒಂದು ಕಾರ್ಡ್ ಆಗಿ ಸೊ ಈ ಒಂದು ಆಪಾರ್ ಕಾರ್ಡ್ ಅನ್ನ ನಾವು ಟ್ರೀಟ್ ಮಾಡಬಹುದಾಗಿರುತ್ತೆ. ಸೊ ಇದರ ಮುಖ್ಯ ಅಂಶಗಳನ್ನ ನಾವು ನೋಡೋದಾದ್ರೆ ಸೊ ಇದು ಯುನಿಕ್ ಆಗಿರುತ್ತೆ. ಅಂದ್ರೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸತಿ ಲೈಫ್ ಟೈಮ್ ಅಲ್ಲಿ ಒಂದು ID ಕಾರ್ಡ್ ಅನ್ನ ನೀಡಲಾಗುತ್ತೆ. ಸೊ ಲೈಫ್ ಲಾಂಗ್ ಐಡೆಂಟಿಫೈಯರ್ ಫಾರ್ ಸ್ಟೂಡೆಂಟ್ಸ್ ಆಗಿರುತ್ತೆ. ಅಂದ್ರೆ ಅವರ ಜೀವಿತಾವಧಿಯಲ್ಲಿ ಆ ಒಂದು ಶೈಕ್ಷಣಿಕ ಮಾಹಿತಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಅಥವಾ ಎಲ್ಲ ವಿವರಗಳನ್ನ ಈ ಒಂದು ಕಾರ್ಡ್ ನ ರೂಪದಲ್ಲಿ ಅವರು ಪಡೆಯಬಹುದಾಗಿರುತ್ತೆ. ಸೊ ಇಟ್ ಫೆಸಿಲಿಟೇಟ್ ಸೀಮ್ಲೆಸ್ ಟ್ರಾನ್ಸಿಷನ್ಸ್ ಬಿಟ್ವೀನ್ ಸ್ಕೂಲ್ಸ್, ಸ್ಟೇಟ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಇವರು ಶಾಲೆಗಳಿಂದ ಶಾಲೆಗಳಿಗೆ ಬದಲಾವಣೆ ಮಾಡ್ಕೊಳ್ಬೇಕಾಗಿದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಶಿಕ್ಷಣದ ಒಂದು ವ್ಯವಸ್ಥೆಗಾಗಿ ಅವರು ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗಿದ್ರೆ ಒಂದು ಇನ್ಸ್ಟಿಟ್ಯೂಷನ್ ಇಂದ ಇನ್ನೊಂದು ಇನ್ಸ್ಟಿಟ್ಯೂಷನ್ಗೆ ಅಂದ್ರೆ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಅವರು ವರ್ಗಾವಣೆಯನ್ನ ಬಯಸಿದ್ದಲ್ಲಿ ಸೊ ಈ ಒಂದು ಕಾರ್ಡ್ನ ಮುಖಾಂತರ ಸುಲಭವಾಗಿ ಆ ಒಂದು ಟ್ರಾನ್ಸ್ಫರ್ ಅನ್ನ ಮಾಡಲಿಕ್ಕೆ ಸೊ ಇದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಕಾರ್ಡ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಡ್ಗೆ ಒಂದು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಇರುತ್ತೆ. ಅಂದ್ರೆ ಒಂದು ಕಡ್ಡಾಯವಾಗಿರ್ತಕ್ಕಂಥ ಷರತ್ತು ಇರುತ್ತೆ. ಆ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಏನು ಅಂದ್ರೆ ಇಟ್ ರಿಕ್ವೈರ್ಸ್ ಮ್ಯಾಂಡೇಟರಿ ಪೇರೆಂಟಲ್ ಕನ್ಸೆಂಟ್. ಅಂದ್ರೆ ಈ ಒಂದು ಕಾರ್ಡ್ ಅನ್ನ ಇಶ್ಯೂ ಮಾಡಲಿಕ್ಕೆ ಆ ಪೋಷಕರ ಒಂದು
ಒಪ್ಪಿಗೆ ಕಡ್ಡಾಯವಾಗಿ ಬೇಕಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ID ಕಾರ್ಡ್ ಏನಿರುತ್ತೆ, ಸೊ ಇಟ್ ವಿಲ್ ಬಿ ಲಿಂಕ್ ಟು ದಿ ಪೇರೆಂಟ್ಸ್ ಆಧಾರ್ ನಂಬರ್. ಸೊ ಆ ಒಂದು ಮಗುವಿನ ಪೋಷಕರ ಒಂದು ಆಧಾರ್ ನಂಬರ್ ಏನಿರುತ್ತೆ, ಸೊ ಆ ಒಂದು ಆಧಾರ್ ನಂಬರ್ಗೆ ಆ ಒಂದು ಬಾಲಕ ಅಥವಾ ಬಾಲಕಿಯ ಆಪಾರ್ ಕಾರ್ಡ್ ಏನಿರುತ್ತೆ, ಸೊ ಅದನ್ನ ಲಿಂಕ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಥವಾ ಅಂಡ್ ಅದರ್ ಐಡೆಂಟಿ ಕಾರ್ಡ್ಸ್ ಇಶ್ಯೂಡ್ ಬೈ ದಿ ಗವರ್ನಮೆಂಟ್. ಸೊ ಅವರು ಆಧಾರ್ ಕಾರ್ಡ್ಗಾದ್ರೂ ಲಿಂಕ್ ಮಾಡ್ಬೋದಾಗಿರುತ್ತೆ, ಅಥವಾ ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಬೇರೆ ಯಾವುದೇ ಒಂದು ಐಡೆಂಟಿ ಕಾರ್ಡ್ಸ್ ಇರುತ್ತೆ, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಷನ್ ID ಕೂಡ ಇರ್ಬೋದಾಗಿರುತ್ತೆ. ಸೊ ಅದು ಕೂಡ ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಡ್ ಆಗಿರುತ್ತೆ. ಸೊ ಈ ರೀತಿಯ ಕಾರ್ಡ್ಗೆ ಲಿಂಕ್ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಆಪಾರ್ ಕಾರ್ಡ್ ನಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಥವಾ ಪ್ರಯೋಜನಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಸ್ಟೂಡೆಂಟ್ಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಪ್ರೋಸೆಸ್ಗಳು ಅಥವಾ ಪ್ರಕ್ರಿಯೆಗಳು ಸಿಂಪ್ಲಿಫೈ ಆಗುತ್ತೆ ಅಥವಾ ಸರಳೀಕರಣಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಸೊ ಅವರು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ಪ್ರವೇಶ ಪರೀಕ್ಷೆಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ಅಡ್ಮಿಷನ್ಸ್ ಅಥವಾ ದಾಖಲಾತಿಗಳನ್ನ ಪಡೆದುಕೊಳ್ತಕ್ಕಂಥದ್ದು, ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್, ಅವ್ರಿಗೇನಾದ್ರೂ ವಿದ್ಯಾರ್ಥಿ ವೇತನ ಪಡೆಯತಕ್ಕಂಥ ಅವಕಾಶ ಇದ್ರೆ ಸೊ ಅದನ್ನ ಪಡೀಲಿಕ್ಕೆ ಈ ಒಂದು ಕಾರ್ಡ್ ಅನ್ನ ಬಳಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೆಕ್ಯೂರ್ ಸ್ಟೋರೇಜ್ ಆಫ್ ಅಕಾಡೆಮಿಕ್ ರೆಕಾರ್ಡ್ಸ್, ಅವರ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಸೊ ಅವೆಲ್ಲವನ್ನ ಕೂಡ ಈ ಒಂದು ಕಾರ್ಡ್ನ ಆಂಬಿಟ್ ನಲ್ಲಿ ಎಲ್ಲವನ್ನ ಸ್ಟೋರ್ ಮಾಡಬಹುದಾಗಿರುತ್ತೆ. ಸೊ ಎಲ್ಲವನ್ನ ಒಂದೇ ಪ್ಲೇಸ್ ಅಲ್ಲಿ ಸಂಗ್ರಹ ಮಾಡತಕ್ಕಂಥ ಒಂದು ಫೆಸಿಲಿಟಿ ಇದಾಗಿರುತ್ತೆ ಥ್ರೂ ಇಂಟಿಗ್ರೇಷನ್ ವಿತ್ ದಿ ಡಿಜಿ ಲಾಕರ್ ಸಿಸ್ಟಮ್. ಸೊ ಭಾರತ ಸರ್ಕಾರದ ಒಂದು ಡಿಜಿ ಲಾಕರ್ ಸಿಸ್ಟಮ್ ಏನಿದೆ, ಸೊ ಅದರ ಜೊತೆ ಈ ಒಂದು ಆಪಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವ ಮುಖಾಂತರ ಆ ಒಂದು ವಿದ್ಯಾರ್ಥಿಯ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನ ಸೊ ಒಂದೇ ಪ್ಲೇಸ್ ಅಲ್ಲಿ ಸ್ಟೋರ್ ಮಾಡಬಹುದಾಗಿರ್ತಕ್ಕಂಥ ಒಂದು ಅಡ್ವಾಂಟೇಜ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಇದರ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಇಟ್ ಅಲೈನ್ಸ್ ವಿತ್ ದಿ ಪ್ರೈಮ್ ಮಿನಿಸ್ಟರ್ಸ್ ಡಿಜಿಟಲ್ ಇಂಡಿಯಾ ಮಿಷನ್. ಅಂದ್ರೆ ಭಾರತ ಸರ್ಕಾರದ ಅಥವಾ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳ ಒಂದು ಡಿಜಿಟಲ್ ಇಂಡಿಯಾ ಮಿಷನ್ ಏನಿದೆ, ಸೊ ಅದರೊಂದಿಗೆ ಪೂರಕವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಒಂದು ಡಿಜಿಟಲ್ ಲಿಟ್ರಸಿ ಮತ್ತೆ ಅಕ್ಸೆಸಿಬಿಲಿಟಿಯನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಿದೆ, ಸೊ ಆ ಒಂದು ಉದ್ದೇಶದ ಭಾಗವಾಗಿ ಈ ಕಾರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರವು ಎಲ್ಲಿ ಅನುಮೋದಿಸಿದೆ? ಸೊ ವೇರ್ ಆಸ್ ದಿ ಕರ್ನಾಟಕ ಗವರ್ನಮೆಂಟ್ ಅಪ್ರೂವ್ಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈ ಒಂದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಶ್ರೇಷ್ಠತೆಯ ಕೇಂದ್ರವನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಹಾಗಿದ್ರೆ ಈ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಡಿಸಿಷನ್ ಅನ್ನ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಎರಡು ವಿಷಯಗಳಿಗೆ ಈಗ ಅಂಗೀಕಾರ ಕೊಟ್ಟಿರ್ತಾರೆ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ GCC ಪಾಲಿಸಿ ಏನಿದೆ, ಸೊ ಇವೆರಡಕ್ಕೂ ಕೂಡ ಅಂಗೀಕಾರ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವೆರಡರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಈಗ ಅಪ್ರೂವ್ ಮಾಡಿರ್ತಕ್ಕಂಥ ವಿಷಯಗಳೇನು ಅಂದ್ರೆ, ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಕ್ಕಂಥ ಅಂಗೀಕಾರವನ್ನ, ಅದಾದ್ಮೇಲೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ಕರಿತೇವೆ. ಇದನ್ನ ನಾವು GCC ಅಂತ ಹೇಳ್ತೇವೆ. GCC ಅಂದ್ರೆ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಅಂತ ಹೇಳ್ತೇವೆ. ಸೊ ಇವು ಮಲ್ಟಿ ನ್ಯಾಷನಲ್ ಕಂಪನೀಸ್ ಗಳಿಗೆ ಫೆಸಿಲಿಟೇಟ್ ಮಾಡ್ತಕ್ಕಂಥ ಕೇಂದ್ರಗಳಾಗಿರ್ತವೆ. ಸೊ ಈ ನಿರ್ಧಾರವನ್ನ ತೆಗೆದುಕೊಂಡಾಗ ಈ ಆರ್ಟಿಕಲ್ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ನಿರ್ಧಾರಕ್ಕೆ ಈಗ ಅಂಗೀಕಾರವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವೆರಡಕ್ಕೆ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಂದ್ರಕ್ಕೆ, ಸೊ ಅದಾದ್ಮೇಲೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಏನಿರ್ತವೆ, ಸೊ ಇವೆರಡರ ಸ್ಥಾಪನೆಗೆ ಕರ್ನಾಟಕ ಸರ್ಕಾರ ಸೊ ಅಂಗೀಕಾರವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಂದ್ರವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದರ ವೆಚ್ಚ 28 ಕೋಟಿಗಳ ವೆಚ್ಚದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ, ಟು ಬೂಸ್ಟ್ ಕರ್ನಾಟಕಸ್ ಟೆಕ್ ಇಕೋಸಿಸ್ಟಮ್ ಬೈ ಫೋಸ್ಟರಿಂಗ್ ಇನೋವೇಷನ್ ಅಂಡ್ ರಿಸರ್ಚ್ ಇನ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆಯಲ್ಲಿ ನಾವೀನ್ಯತೆ ಮತ್ತು ಸಂಶೋಧನೆಯನ್ನ ಉತ್ತೇಜಿಸುವ ಮೂಲಕ ಕರ್ನಾಟಕದಲ್ಲಿ ಈ ಒಂದು ತಾಂತ್ರಿಕ ಪರಿಸರ ವ್ಯವಸ್ಥೆ ಏನಿರುತ್ತೆ, ಸೊ ಅದನ್ನ ವೃದ್ಧಿಗೊಳಿಸುವ ಉದ್ದೇಶದಿಂದ ಈ ಕೇಂದ್ರವನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಸೊ GCC ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ವಾಟ್ ಇಸ್ ದ ಏಮ್ ಆಫ್ GCC? ಈ ಒಂದು GCC ಗಳನ್ನ ಯಾವ ಕಾರಣಕ್ಕಾಗಿ
ಯಾತಕ್ಕಾಗಿ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಅಂದರೆ ಟು ಪೊಸಿಷನ್ ಕರ್ನಾಟಕ ಎಸ್ ದಿ ಪ್ರಿಫರ್ಡ್ ಡೆಸ್ಟಿನೇಷನ್ ಫಾರ್ ದಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ಟು ಸೆಟ್ ಅಪ್ ದೇರ್ ಆಪರೇಷನ್ಸ್. ಅಂದರೆ ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳೇನಿರ್ತವೆ ಸೊ ಅವುಗಳು ಈ ಒಂದು ಕೇಪಬಿಲಿಟಿ ಸೆಂಟರ್ಸ್ ಯಾವ ರಾಜ್ಯದಲ್ಲಿರ್ತವೆ ಸೊ ಅದು ಅವರಿಗೆ ಫೆಸಿಲಿಟೇಟ್ ಆಗುತ್ತೆ. ಅಂದರೆ ಆ ಒಂದು ಕಂಪನಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ರಿಸೋರ್ಸಸ್ ಆಗಲಿ ಮ್ಯಾನ್ ಪವರ್ ಆಗಲಿ ಸೊ ಈ ಒಂದು ಕೇಪಬಿಲಿಟಿ ಸೆಂಟರ್ಗಳ ಮುಖಾಂತರ ಅವರು ಸಪೋರ್ಟ್ ಅನ್ನ ಪಡೆಯಬಹುದಾಗಿರುತ್ತೆ. ಸೊ ಇವಾಗ ಈ ಒಂದು ಕೇಪಬಿಲಿಟಿ ಸೆಂಟರ್ಸ್ ಇರ್ತವೆ ಸೊ ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಸುಲಭವಾಗುತ್ತೆ. ಸೊ ಆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಈ GCCಗಳು ಇರ್ತಕ್ಕಂಥ ರಾಜ್ಯಗಳನ್ನು ಪ್ರಿಫರ್ ಮಾಡುವ ಕಾರಣದಿಂದ ಸೊ ನಮ್ಮ ಕರ್ನಾಟಕವನ್ನು ಕೂಡ ಸೊ ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳಿಗೆ ಒಂದು ಏನೋ ಬೆಸ್ಟ್ ಡೆಸ್ಟಿನೇಷನ್ ಆಗಿ ಕನ್ವರ್ಟ್ ಮಾಡುವ ಕಾರಣದಿಂದ ಸೊ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರಿಂದ ಸಾಕಷ್ಟು ಜಾಬ್ ಕ್ರಿಯೇಷನ್ ಕೂಡ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸರಿಸುಮಾರು 3.5 ಲಕ್ಷ ಹೊಸ ಜಾಬ್ಸ್ಗಳು ಕ್ರಿಯೇಟ್ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರೊಂದಿಗೆ ಎಕನಾಮಿಕ್ ಔಟ್ಪುಟ್ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಬೈ 2029 ಅಂದರೆ 2025 ವೇಳೆಗೆ $50 ಬಿಲಿಯನ್ ಅಷ್ಟು ಎಕನಾಮಿಕ್ ಔಟ್ಪುಟ್ ಕೂಡ ಸೊ ಈ ಒಂದು ಕೇಂದ್ರಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಯಾವ ಭಾರತೀಯ ಕಂಪನಿಯು ಭಾರತದಲ್ಲಿ ಮೊದಲ ಡೈರೆಕ್ಟ್ ಟು ಡಿವೈಸ್ ಉಪಗ್ರಹ ಸಂಪರ್ಕ ಸೇವೆಯನ್ನು ಪ್ರಾರಂಭಿಸಿತು? ಸೊ ವಿಚ್ ಇಂಡಿಯನ್ ಕಂಪನಿ ಲಾಂಚ್ ದಿ ಫಸ್ಟ್ ಡೈರೆಕ್ಟ್ ಟು ಡಿವೈಸ್ ಸ್ಯಾಟಲೈಟ್ ಕನೆಕ್ಟಿವಿಟಿ ಸರ್ವಿಸ್ ಇನ್ ಇಂಡಿಯಾ? ಸೊ ಕಾನ್ಸೆಪ್ಟ್ ಈಸ್ ವೆರಿ ಸಿಂಪಲ್. ಸೊ ನಮ್ಮ ಮೊಬೈಲ್ ಫೋನ್ಸ್ ಏನಿರುತ್ತೆ ಸೊ ಇದು ಸ್ಯಾಟಲೈಟ್ ಜೊತೆ ಕನೆಕ್ಟ್ ಆಗುತ್ತೆ. ಮೊದಲು ಉಪಗ್ರಹದೊಂದಿಗೆ ಕನೆಕ್ಟ್ ಆಗಿ ಅದಾದ್ಮೇಲೆ ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ಟವರ್ಗಳಿಗೆ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಸೆಲ್ ಫೋನ್ಸ್ಗಳಿಗೆ ಅದು ಸಿಗ್ನಲ್ಸ್ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಕನ್ವೆನ್ಷನಲ್ ವೇ ಆಫ್ ಆಪರೇಟಿಂಗ್ ಆಗಿರುತ್ತೆ. ಬಟ್ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಯಾವುದೇ ಒಂದು ಟವರ್ಗಳ ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟ್ ಸ್ಯಾಟಲೈಟ್ ಇಂದ ಸೆಲ್ ಫೋನ್ಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೈರೆಕ್ಟ್ ಟು ಡಿವೈಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಡೈರೆಕ್ಟ್ ಟು ಡಿವೈಸ್ ಈ ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ BSNL ವತಿಯಿಂದ ಈ ಒಂದು ಇನಿಷಿಯೇಟಿವ್ ಅಥವಾ ಈ ಒಂದು ಡೆವಲಪ್ಮೆಂಟ್ ಅನ್ನ ಮಾಡಲಾಗಿರುತ್ತೆ. ಸೊ ಯೂಶುವಲಿ BSNL ಸಿಗ್ನಲ್ ಕಡಿಮೆ ಇರುತ್ತೆ, ಪುವರ್ ಕನೆಕ್ಷನ್ ಅಂತ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೇವೆ. ಸೊ ಪ್ರಾಬಬಲಿ ಇದನ್ನ ಇಂಟ್ರಡ್ಯೂಸ್ ಮಾಡಿದ ನಂತರ ಎಲ್ಲ ನೆಟ್ವರ್ಕ್ ಕನೆಕ್ಷನ್ಸ್ಗಿಂತ ಪ್ರಾಬಬಲಿ ಬೆಸ್ಟ್ ಕನೆಕ್ಟಿವಿಟಿಯನ್ನ ನಾವು BSNL ವತಿಯಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾಸ್ ಫಸ್ಟ್ ಡೈರೆಕ್ಟ್ ಟು ಡಿವೈಸ್ ಸ್ಯಾಟಲೈಟ್ ಕನೆಕ್ಟಿವಿಟಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಡೈರೆಕ್ಟ್ ಟು ಡಿವೈಸ್ ಉಪಗ್ರಹ ಸಂಪರ್ಕವನ್ನ BSNL ವತಿಯಿಂದ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ BSNL ಫುಲ್ ಫಾರ್ಮ್ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂತ ಹೇಳ್ತೇವೆ. ಸೊ ಇವರು ಇನ್ ಕೊಲಾಬ್ರೇಷನ್ ವಿತ್ ವಯಾಸ್ಯಾಟ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಇವರ ಜೊತೆ ಒಂದು ಕೊಲಾಬ್ರೇಷನ್ ಅನ್ನ ಮಾಡಿಕೊಳ್ಳುವ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಡೈರೆಕ್ಟ್ ಟು ಡಿವೈಸ್ ಸ್ಯಾಟಲೈಟ್ ಕನೆಕ್ಟಿವಿಟಿ ಸರ್ವಿಸ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಟೆಕ್ನಾಲಜಿ ಏನಿರುತ್ತೆ ಸೊ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಟೆಕ್ನಾಲಜಿ ಏನು ಅಂದ್ರೆ 2-ವೇ ಕಮ್ಯುನಿಕೇಶನ್ ಆಗುತ್ತೆ. ಆಬ್ವಿಯಸ್ಲಿ ಸೆಲ್ ಫೋನ್ ಅಂದ ಮೇಲೆ ಸೊ ಎರಡೂ ಕಡೆ ಸಂವಹನವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲೂ ಕೂಡ 2-ವೇ ಕಮ್ಯುನಿಕೇಶನ್ ಕೂಡ ಇಲ್ಲೂ ಕೂಡ ಇರುತ್ತೆ ಥ್ರೂ ನಾನ್ ಟೆರೆಸ್ಟ್ರಿಯಲ್ ನೆಟ್ವರ್ಕ್ಸ್ ಅಂತ ಕರಿತೇವೆ. ಟೆರೆಸ್ಟ್ರಿಯಲ್ ಅಂದ್ರೆ ಗೊತ್ತು, ನಮ್ಮ ಭೂಭಾಗದಲ್ಲಿ ಯಾವುದೇ ನೆಟ್ವರ್ಕ್ಗಳು ಇದಕ್ಕೆ ಅವಶ್ಯಕತೆ ಇಲ್ಲ, ಅಂದ್ರೆ ಯಾವುದೇ ಟವರ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಿಗ್ನಲ್ಗಳು ಸ್ಯಾಟಲೈಟ್ ಇಂದ ನೇರವಾಗಿ ಇನ್ನೊಂದು ಡಿವೈಸ್ಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ BSNL ಅವರು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು, ಸ್ಮಾರ್ಟ್ ವಾಚಸ್ ಆಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು, ಇವೆಲ್ಲ ಡೈರೆಕ್ಟ್ಲಿ ಸ್ಯಾಟಲೈಟ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಸೊ ಈ ಒಂದು BSNL ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಕವರೇಜ್ ವ್ಯಾಪ್ತಿ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಸೊ ಇದು ಟ್ರೆಡಿಷನಲ್ ಸೆಲ್ಯುಲಾರ್ ನೆಟ್ವರ್ಕ್ಸ್ ಅಥವಾ ವೈಫೈಸ್ ಇಲ್ಲದೇ ಇದ್ರೂ ಕೂಡ ಅಂದ್ರೆ ಈ ಸಾಂಪ್ರದಾಯಿಕವಾಗಿ ನಾವು ಸೆಲ್ಯುಲಾರ್ ನೆಟ್ವರ್ಕ್ಸ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಈ ವೈಫೈಗಳನ್ನು ನಾವು ಎನೇಬಲ್ ಮಾಡ್ತಕ್ಕಂಥದ್ದು. ಸೊ ಈ ಸರ್ವಿಸಸ್ ಇಲ್ಲದೇ ಇದ್ದರೂ ಕೂಡ ಸೊ ಇದು ನೇರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಸೊ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದೇ ಕ್ಯಾನ್ ಮೇಕ್ ಎಮರ್ಜೆನ್ಸಿ ಕಾಲ್ಸ್ ಆಗಿರ್ಬೋದು, SOS ಮೆಸೇಜಸ್ ಆಗಿರ್ಬೋದು, ಈವನ್ UPI ಪೇಮೆಂಟ್ಸ್ ಆಗಿರ್ಬೋದು. ಸೊ ಎಲ್ಲವನ್ನ ಕೂಡ ಈ ಒಂದು ತಂತ್ರಜ್ಞಾನ
ತಂತ್ರಜ್ಞಾನದ ಮುಖಾಂತರ ನಾವು ಎನೇಬಲ್ ಮಾಡಬಹುದಾಗಿರುತ್ತೆ. ಸೊ ಇದರ ಗ್ಲೋಬಲ್ ರೀಚ್ ಅನ್ನ ನಾವು ನೋಡೋದಾದ್ರೆ, ಸೊ ಇದು ವಯಾಸ್ಯಾಟ್ ಜಿಯೋ ಸ್ಟೇಷನರಿ ಎಲ್ ಬ್ಯಾಂಡ್ ಸ್ಯಾಟಲೈಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನೇ ಹೇಳಿದ್ದು ನಾವು BSNL ಅವರು ವಯಾಸ್ಯಾಟ್ ಜೊತೆಗೆ ಅವರು ಕೊಲಾಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರಂತ. ಸೊ ವಯಾಸ್ಯಾಟ್ ಅಂದ್ರೆ ಸೊ ಇದು ಜಿಯೋ ಸ್ಟೇಷನರಿ ಎಲ್ ಬ್ಯಾಂಡ್ ಸ್ಯಾಟಲೈಟ್ ಆಗಿರುತ್ತೆ. ಸೊ ಇದು 36,000 ಕಿಲೋಮೀಟರ್ಸ್ ಅವೇ ಫ್ರಮ್ ದಿ ಅರ್ತ್ ಆಗಿರುತ್ತೆ. ಅಂದ್ರೆ 36,000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಸ್ಯಾಟಲೈಟ್ಗೆ ಕನೆಕ್ಟ್ ಮಾಡುವ ಮುಖಾಂತರ ಸೊ ಈ ಒಂದು 2-ವೇ ಕಮ್ಯುನಿಕೇಶನ್ ಅನ್ನ ಯಾವುದೇ ಟೆರೆಸ್ಟ್ರಿಯಲ್ ಕನೆಕ್ಟಿವಿಟಿ ಇಲ್ಲದೆ ಎನೇಬಲ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ BSNL ಈಗ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸ್ಕ್ವೇರ್ ಕಿಲೋಮೀಟರ್ ಆರ್ಎ ಅಬ್ಸರ್ವೇಟರಿ ಪ್ರಾಥಮಿಕವಾಗಿ ಯಾವ ಸಂಶೋಧನಾ ಕ್ಷೇತ್ರದ ಮೇಲೆ ಕೇಂದ್ರೀಕರಿತವಾಗಿದೆ? ದ ಸ್ಕ್ವೇರ್ ಕಿಲೋಮೀಟರ್ ಆರ್ಎ ಅಬ್ಸರ್ವೇಟರಿ ಇಸ್ ಪ್ರೈಮರಿಲಿ ಫೋಕಸ್ಡ್ ಆನ್ ವಿಚ್ ಫೀಲ್ಡ್ ಆಫ್ ರಿಸರ್ಚ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ರೇಡಿಯೋ ಆಸ್ಟ್ರೋನಾಮಿ ಅಥವಾ ರೇಡಿಯೋ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಶೋಧನಾ ಕ್ಷೇತ್ರದಲ್ಲಿ ಇದು ಸಹಕರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ SKAO ಯಾಕೆ ಸುದ್ದಿಯಲ್ಲಿದೆ? ಇದಕ್ಕೂ ಭಾರತಕ್ಕೂ ಏನು ಸಂಬಂಧ? ಸೊ ಈ ಎಲ್ಲ ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಭಾರತ ದೇಶ ಇನ್ನೊಂದು ಲ್ಯಾಂಡ್ ಮಾರ್ಕ್ ಅಚೀವ್ಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದೇನು ಅಂದ್ರೆ ಇಂಡಿಯಾ ಬಿಕಮ್ಸ್ ಎಲೈಟ್ ರೇಡಿಯೋ ಟೆಲಿಸ್ಕೋಪ್ ಮೆಂಬರ್. ಸೊ ನಮ್ಮ ಭಾರತ ರಾಷ್ಟ್ರ ಈ ಒಂದು ರೇಡಿಯೋ ದೂರದರ್ಶಕ ಸದಸ್ಯ ರಾಷ್ಟ್ರವಾಗಿ ಏನಾಗಿದೆ. ಸೊ ಆ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ ಕೂಡ ಒಂದು ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ರೇಡಿಯೋ ಟೆಲಿಸ್ಕೋಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಏನಿದು ರೇಡಿಯೋ ಟೆಲಿಸ್ಕೋಪ್, ಇದನ್ನ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ, ಇದರ ಅಡ್ವಾಂಟೇಜಸ್ ಏನು, ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದ್ರೆ ಭಾರತ ರಾಷ್ಟ್ರ ವೆರಿ ರೀಸೆಂಟ್ಲಿ ಅಂದ್ರೆ ಬಹಳ ಇತ್ತೀಚೆಗೆ ಈ ಒಂದು ಸ್ಕ್ವೇರ್ ಕಿಲೋಮೀಟರ್ ಆರ್ಎ ಅಬ್ಸರ್ವೇಟರಿ ಏನಿರುತ್ತೆ ಸೊ ಇದಕ್ಕೆ ಫುಲ್ ಟೈಮ್ ಮೆಂಬರ್ ಅಥವಾ ಸಂಪೂರ್ಣ ಸದಸ್ಯ ರಾಷ್ಟ್ರವಾಗಿ ಜಾಯ್ನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಸೈಂಟಿಫಿಕ್ ಕಮ್ಯುನಿಟಿ ಏನಿರುತ್ತೆ ಅಂದ್ರೆ ಈ ಒಂದು ವೈಜ್ಞಾನಿಕ ಸಮುದಾಯ ಏನಿರುತ್ತೆ ಸೊ ಅದರಲ್ಲಿ ನಮ್ಮ ಭಾರತದ ರಾಷ್ಟ್ರ ಕೂಡ ಒಂದು ಭಾಗವಾಗಿರ್ತಕ್ಕಂಥದ್ದು ಒಂದು ಲ್ಯಾಂಡ್ ಮಾರ್ಕ್ ಅಥವಾ ಒಂದು ಮೈಲುಗಲ್ಲಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದೊಂದು ಇಂಟರ್ನ್ಯಾಷನಲ್ ಎಫರ್ಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಟೆಲಿಸ್ಕೋಪ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ದೇ ಆರ್ ಗೋಯಿಂಗ್ ಟು ಬಿಲ್ಡ್ ವರ್ಲ್ಡ್ಸ್ ಮೋಸ್ಟ್ ಸೆನ್ಸಿಟಿವ್ ರೇಡಿಯೋ ಟೆಲಿಸ್ಕೋಪ್. ಸೊ ಇವರು ಪ್ರಪಂಚದಲ್ಲಿಯೇ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ದೂರದರ್ಶಕ ಅಂದ್ರೆ ರೇಡಿಯೋ ದೂರದರ್ಶಕಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರಿಮೆಂಬರ್ ದೀಸ್ 2 ಕಂಟ್ರೀಸ್. ಸೊ ಈ ಒಂದು ವರ್ಲ್ಡ್ಸ್ ಮೋಸ್ಟ್ ಸೆನ್ಸಿಟಿವ್ ರೇಡಿಯೋ ಟೆಲಿಸ್ಕೋಪ್ ಗಳನ್ನ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಕೇಳಿದ್ರೆ ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಇದಕ್ಕೆ ಸ್ಟಾರ್ಟಿಂಗ್ ಇಂದನು ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ ಭಾರತ ದೇಶ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ಕೆಪಾಸಿಟಿಯಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಿರ್ತೀವಿ ಅಂದ್ರೆ ಸೊ ಈ ಒಂದು ಟೆಲಿಸ್ಕೋಪ್ ಗಳನ್ನ ಡಿಸೈನ್ ಮಾಡ್ತಕ್ಕಂಥದ್ದು, ವಿನ್ಯಾಸ ಮಾಡ್ತಕ್ಕಂಥದ್ದು ಮತ್ತೆ ಡೆವಲಪ್ಮೆಂಟ್ ಅಂದ್ರೆ ಅದರ ಅಭಿವೃದ್ಧಿ ಪಡಿಸ್ತಕ್ಕಂಥ ಕ್ಷೇತ್ರಗಳೇನಿದ್ದಾವೆ ಸೊ ಇದರಲ್ಲಿ ಭಾರತ ಸರ್ಕಾರ ಅಥವಾ ಭಾರತ ದೇಶದಿಂದ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಭಾರತ ಸರ್ಕಾರ ಇದಕ್ಕೆ ಫಂಡ್ ಕೂಡ ಮಾಡಿದೆ. ಅಂದ್ರೆ ಕೇವಲ ಸದಸ್ಯ ರಾಷ್ಟ್ರ ಮಾತ್ರವಾಗಿಲ್ಲ, ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ ಅನ್ನ ಕೂಡ ಭಾರತ ಸರ್ಕಾರ ಕೊಡ್ತಾ ಇದೆ. ಸೊ 1,250 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಭಾರತ ರಾಷ್ಟ್ರ ಕಮಿಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಫಂಡ್ ಅನ್ನ 2031 ವರೆಗೆ ಸೊ ಭಾರತ ಸರ್ಕಾರ ರಿಲೀಸ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಿಯಾ ವಿಲ್ ಹೋಸ್ಟ್ ರೀಜನಲ್ ಡೇಟಾ ಸೆಂಟರ್ ಟು ಪ್ರೊಸೆಸ್ ಅಂಡ್ ಸ್ಟೋರ್ ದ ಡೇಟಾ ಫ್ರಮ್ SKAO. ಸೊ ಈ ಒಂದು SKAO ಗೆ ಸಂಬಂಧಪಟ್ಟಂತೆ ಒಂದು ಡೇಟಾ ಅಥವಾ ದತ್ತಾಂಶ ಏನಿರುತ್ತೆ ಸೊ ಅದನ್ನ ಕಲೆಕ್ಟ್ ಮಾಡಲಿಕ್ಕೆ ಮತ್ತೆ ಪ್ರೋಸೆಸ್ ಮಾಡಲಿಕ್ಕೆ ಒಂದು ರೀಜನಲ್ ಸೆಂಟರ್ ಅನ್ನ ಕೂಡ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರೀಜನಲ್ ಡೇಟಾ ಸೆಂಟರ್ ಅಂತ ಹೇಳ್ತೇವೆ. ಸೊ ಭಾರತ ದೇಶ ರೀಜನಲ್ ಡೇಟಾ ಸೆಂಟರ್ ಅನ್ನು ಕೂಡ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಡೆವಲಪ್ಮೆಂಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸ್ಕ್ವೇರ್ ಕಿಲೋಮೀಟರ್ ಆರ್ಎ ಅಬ್ಸರ್ವೇಟರಿ ಅಥವಾ SKAO ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಎಫರ್ಟ್ ಟು ಬಿಲ್ಡ್ ದಿ ವರ್ಲ್ಡ್ಸ್ ಮೋಸ್ಟ್ ಸೆನ್ಸಿಟಿವ್ ರೇಡಿಯೋ ಟೆಲಿಸ್ಕೋಪ್ ಆಗಿರುತ್ತೆ. ಅಂದ್ರೆ ಸೊ ಈ ಒಂದು SKAO ಏನಿದೆ ಇದು ವಿಶ್ವದ ಅತ್ಯಂತ ಸೂಕ್ಷ್ಮ ರೇಡಿಯೋ ದೂರದರ್ಶಕವನ್ನ ನಿರ್ಮಿಸ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಪ್ರಯತ್ನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಯತ್ನದ ಉದ್ದೇಶ ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ ಅಡ್ರೆಸ್ ಫಂಡಮೆಂಟಲ್ ಸೈಂಟಿಫಿಕ್
ಕ್ವೆಶನ್ಸ್, ಅಂದರೆ ನಮಗೆ ಕೆಲವೊಂದು ಮೂಲಭೂತವಾಗಿರ್ತಕ್ಕಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಕ್ಕಂಥದ್ದು ಈ ಒಂದು ಟೆಲಿಸ್ಕೋಪ್ ಸ್ಥಾಪನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಯೂನಿವರ್ಸ್ ಹೇಗೆ ಫಾರ್ಮೇಷನ್ ಆಯಿತು, ಬಿಗ್ ಬ್ಯಾಂಗ್ ಥಿಯರಿ ಹೇಗಾಯಿತು, ನಮ್ಮ ಭೂಮಿಯ ಮೇಲೆ ಒರಿಜಿನ್ ಆಫ್ ಲೈಫ್ ಅಂದರೆ ಜೀವಿಗಳ ಉಗಮ ಹೇಗಾಯಿತು. ಸೊ ಇದೆಲ್ಲ ತುಂಬ ಕ್ಯೂರಿಯಸ್ ಕ್ವೆಶನ್ಸ್ ಆಗಿರುತ್ತೆ. ಈಗಾಗಲೇ ಸಾಕಷ್ಟು ಥಿಯರಿಗಳನ್ನು ಪ್ರಪೋಸ್ ಮಾಡಿದ್ದಾರೆ. ಸೊ ಇನ್ನೂ ಏನಾದರೂ ಅಡ್ವಾನ್ಸ್ಡ್ ಥಿಯರೀಸ್ಗಳನ್ನು ನಾವು ಹುಡುಕಬಹುದೇ ಅನ್ನುವ ಕಾರಣದಿಂದ ಸೊ ಈ ಟೆಲಿಸ್ಕೋಪನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಹೊಸ ಟೆಕ್ನಾಲಜೀಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಉದ್ದೇಶದ ಕಾರಣದಿಂದ ಸೊ ಈ ಒಂದು ಟೆಲಿಸ್ಕೋಪನ್ನು ಮೌಂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಪರೇಷನಲ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಈ ಒಂದು ಟೆಲಿಸ್ಕೋಪ್ಗಳನ್ನು ಯಾವ ಕೇಂದ್ರ ಕಚೇರಿಯಿಂದ ನಿರ್ವಹಣೆ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಈಸ್ ಹೆಡ್ ಕ್ವಾರ್ಟರ್ಡ್ ಅಟ್ UK ಅಟ್ ದಿ ಜೋಡ್ರಲ್ ಬ್ಯಾಂಕ್ ಅಬ್ಸರ್ವೇಟರಿ. ಸೊ UK ದಲ್ಲಿ ಒಂದು ಜೋಡ್ರಲ್ ಬ್ಯಾಂಕ್ ಅಬ್ಸರ್ವೇಟರಿ ಇರುತ್ತೆ. ಸೊ ಅಲ್ಲಿ ಇದರ ಆಪರೇಷನ್ಸ್ ಅನ್ನ ಅಥವಾ ಕಾರ್ಯಾಚರಣೆಗಳನ್ನ ಸೊ ಆ ಒಂದು ಭಾಗದಿಂದ ಆಪರೇಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಕಲೆಕ್ಷನ್ ಆಫ್ ಡೇಟಾ ಏನಿರುತ್ತೆ ಅಂದರೆ ಆ ಒಂದು ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯಾಪ್ತಿ ಏನಿರುತ್ತೆ ಅದು ಎಷ್ಟು ವ್ಯಾಪ್ತಿಯವರೆಗೆ ಅದು ಡೇಟಾವನ್ನು ಕಲೆಕ್ಟ್ ಮಾಡ್ಬೋದು ಅಂತ ನಾವು ನೋಡೋದಾದರೆ ಅಪ್ರಾಕ್ಸಿಮೇಟ್ಲಿ 1 ಸ್ಕ್ವೇರ್ ಕಿಲೋಮೀಟರ್, ಮೇಕಿಂಗ್ 50 ಟೈಮ್ಸ್ ಮೋರ್ ಸೆನ್ಸಿಟಿವ್ ದೆನ್ ದಿ ಎನಿ ಅದರ್ ರೇಡಿಯೋ ಇನ್ಸ್ಟ್ರೂಮೆಂಟ್. ಅಂದರೆ ಇದುವರೆಗೂ ಡೆವಲಪ್ ಮಾಡಿರ್ತಕ್ಕಂಥ ರೇಡಿಯೋ ಇನ್ಸ್ಟ್ರೂಮೆಂಟ್ ಏನಿರುತ್ತೆ ಸೊ ಅದಕ್ಕಿಂತ 50 ಬಾರಿ ಹೆಚ್ಚು ವಿಸ್ತೀರ್ಣದ ಪ್ರದೇಶದಲ್ಲಿ ಇದು ಡೇಟಾವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಇದರ ಟೈಮ್ ಲೈನ್ ಅಂದ್ರೆ ಇದನ್ನ ಈಗ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಯಾವ ಟೈಮ್ಗೆ ಇದು ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಸೊ ಇದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 2022 ಅಲ್ಲೇ ಇದರ ಕನ್ಸ್ಟ್ರಕ್ಷನ್ ಪ್ರಾರಂಭವಾಗಿರುತ್ತೆ. ಸೊ 2027 ವರೆಗೆ ಇದು ಸಂಪೂರ್ಣಗೊಂಡು ಅದು ಕಾರ್ಯಾಚರಣೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇದರ ಮೆಂಬರ್ ಕಂಟ್ರೀಸ್ ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಆಸ್ಟ್ರೇಲಿಯಾ, ದೆನ್ ಕೆನಡಾ, ದೆನ್ ಚೈನಾ, ದೆನ್ ವಿ ಹ್ಯಾವ್ ಇಂಡಿಯಾ, ಇಟಲಿ, ನ್ಯೂಜಿಲ್ಯಾಂಡ್, ಸೌತ್ ಆಫ್ರಿಕಾ, ಸ್ವೀಡನ್ ಮತ್ತೆ ನೆದರ್ಲ್ಯಾಂಡ್ಸ್ ಅನ್ನ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಸದಸ್ಯ ರಾಷ್ಟ್ರಗಳಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ನವೆಂಬರ್ 14, 2024 ನಡೆದ ಹಿಂದೂ ಮಹಾಸಾಗರ ಸಂವಾದದಲ್ಲಿ ಯಾವ 2 ದೇಶಗಳು ಭಾಗಿಯಾಗಿವೆ? ಸೊ ವಿಚ್ 2 countries ಆರ್ ಇನ್ವಾಲ್ವ್ಡ್ ಇನ್ ದಿ ಇಂಡಿಯನ್ ಓಷನ್ ಡೈಲಾಗ್ ಹೆಲ್ಡ್ ಇನ್ ನವೆಂಬರ್ 14, 2024. ಸೊ ಈ ಒಂದು ಸಂವಾದ ಏನಿದೆ ಇದು ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂವಾದವಾಗಿರುತ್ತೆ. ಈ ಸಂವಾದದಲ್ಲಿ ಯಾವ 2 ರಾಷ್ಟ್ರಗಳು ಭಾಗಿಯಾಗಿದ್ದವು ಅಥವಾ ಈ ಸಂವಾದ ಯಾವ 2 ರಾಷ್ಟ್ರಗಳಿಗೆ ಸಂಬಂಧಿಸಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಭಾರತ ಮತ್ತೆ ಯುನೈಟೆಡ್ ಸ್ಟೇಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂವಾದವಾಗಿರುತ್ತೆ. ಹಾಗಿದ್ರೆ ಭಾರತ ಮತ್ತು ಹಿಂದೂ ಮಹಾಸಾಗರಕ್ಕೆ ಏನ್ ಸಂಬಂಧ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಸೊ ಈ ಒಂದು ಸಂವಾದ ಏನಿದೆ ಸೊ ದೋ ಇಂಡಿಯನ್ ಓಷನ್ ಈಸ್ ಹಿಯರ್. ಸೊ ಹಿಂದೂ ಮಹಾಸಾಗರ ಇಲ್ಲಿದೆ, ನಮ್ಮ ಭಾರತ ದೇಶವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಂವಾದ ಏನಿದೆ ಸೊ ದಿಸ್ ಇಸ್ ದ ಪಾರ್ಟ್ ಆಫ್ ಇಂಡೋ ಪೆಸಿಫಿಕ್ ರೀಜನ್ ಅಂತ ಹೇಳ್ತೇವೆ. ಸೊ ಇಂಡೋ ಪೆಸಿಫಿಕ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂವಾದವಾಗಿರುತ್ತೆ. ಸೊ ಪೆಸಿಫಿಕ್ ಓಷನ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾರ್ತ್ ಅಮೆರಿಕವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪೆಸಿಫಿಕ್ ಓಷನ್ಗೆ ವೆಸ್ಟ್ ಅಲ್ಲಿ ನಾವು ನಾರ್ತ್ ಅಮೆರಿಕವನ್ನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಇಂಡಿಯನ್ ಓಷನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಇಂಡೋ ಪೆಸಿಫಿಕ್ ರೀಜನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂವಾದವಾಗಿರೋದ್ರಿಂದ ಸೊ ಇದು ಭಾರತ ಮತ್ತೆ US ನಡುವೆ ನಡೆದಿರ್ತಕ್ಕಂಥ ಒಂದು ಸಂವಾದವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಇನಾಗ್ಯುರಲ್ ಇವೆಂಟ್ ಆಗಿರುತ್ತೆ, ಅಂದ್ರೆ ಒಂದು ಪ್ರಪ್ರಥಮ ಬಾರಿಗೆ ಮಾಡಿರ್ತಕ್ಕಂಥ US ಇಂಡಿಯಾ ಇಂಡಿಯನ್ ಓಷನ್ ಡೈಲಾಗ್ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಟು ಡೀಪನ್ ದಿ ಕೋಆಪರೇಷನ್, ಅಂದ್ರೆ 2 ರಾಷ್ಟ್ರಗಳ ನಡುವೆ ಒಂದು ಸಹಕಾರವನ್ನ ಇನ್ನೂ ಪ್ರಬಲಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಯಾವ ಕ್ಷೇತ್ರದಲ್ಲಿ ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಅಂತ ನಾವು ನೋಡೋದಾದ್ರೆ ಪ್ರಮೋಟಿಂಗ್ ಸೆಕ್ಯೂರಿಟಿ ಅಂಡ್ ಪ್ರಾಸ್ಪ್ಯಾರಿಟಿ ಥ್ರೂಔಟ್ ದಿ ಇಂಡೋ ಪೆಸಿಫಿಕ್ ರೀಜನ್. ಸೊ ನಮಗೆ ಎಲ್ಲ ತಿಳಿದಿರೋ ಹಾಗೆ ಚೈನಾ ಈಸ್ ಟ್ರೈಂಗ್ ಟು ಡಾಮಿನೇಟ್ ಮೋರ್. ಸೊ ಅವರು BRI ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಈ ಒಂದು ಇನಿಷಿಯೇಟಿವ್ ನ ಮುಖಾಂತರ ಪ್ರಪಂಚದಾದ್ಯಂತ ಸ್ಪೆಸಿಫಿಕಲಿ ಈ ಒಂದು ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಸತತವಾಗಿ ಮಾಡ್ತಾ ಇದೆ. ಸೊ ಈ ಒಂದು ಪ್ರಯತ್ನಗಳಿಗೆ ರಿವೋಲ್ಟ್ ಅಥವಾ ಈ ಒಂದು ಪ್ರಯತ್ನಗಳಿಗೆ ಆಪೋಸಿಟ್ ಆಗಿ ಸೊ ಅಲ್ಲಿರ್ತಕ್ಕಂಥ ಪ್ರಾಂತ್ಯಗಳನ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ US ಮತ್ತೆ ಭಾರತ ರಾಷ್ಟ್ರ ಮಾಡಿರ್ತಕ್ಕಂಥ ಒಂದು ಸಂವಾದದ ಭಾಗವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸಂವಾದದ ಪ್ರಕಾರ ದೇ ಆರ್ ಟ್ರೈಂಗ್ ಟು ಎಕ್ಸ್ಪ್ಯಾಂಡ್ ಕೋಆಪರೇಷನ್ ಆನ್ ದಿ ಟೆಕ್ನಾಲಜಿಕಲ್ ಇನೋವೇಷನ್
ಇನ್ನೋವೇಷನ್ಸ್ ಅಂದರೆ ಈ ಒಂದು ಇಂಡೋ ಪೆಸಿಫಿಕ್ ಪ್ರಾಂತ್ಯವನ್ನು ನಾವು ಕಾಪಾಡಲಿಕ್ಕೆ ಸೊ ತಂತ್ರಜ್ಞಾನಗಳನ್ನು ನಾವು ಎಷ್ಟರ ಮಟ್ಟಿಗೆ ಬಳಸಿಕೊಳ್ಳಬಹುದು ಅಂತಕ್ಕಂಥ ಚರ್ಚೆಗಳನ್ನು ಮಾಡಲಾಗಿರುತ್ತೆ. ಸೊ ಅದಾದಮೇಲೆ ಪ್ರೊಡಕ್ಷನ್ ಥ್ರೂ ಕ್ರಿಟಿಕಲ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಇಂಟರ್ ಸೆಷನಲ್ ಅಂದರೆ ಈ ಒಂದು ಕ್ರಿಟಿಕಲ್ ಮತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಹೇಳ್ತೇವೆ. ಅಂದರೆ ತಾಂತ್ರಿಕ ನಾವೀನ್ಯತೆ ಮತ್ತು ಉತ್ಪಾದನೆಯಲ್ಲಿ ಸಹಕಾರವನ್ನು ವಿಸ್ತರಿಸ್ತಕ್ಕಂಥದ್ದು ಕ್ರಿಟಿಕಲ್ ಮತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ಗಳನ್ನು ಬಳಕೆ ಮಾಡಿಕೊಳ್ಳುವ ಮುಖಾಂತರ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಸೊ ಇನ್ನೂ ಸೇಫ್ ಆಗಿರ್ತಕ್ಕಂಥದ್ದು ಅಥವಾ ಅದನ್ನು ಭದ್ರವಾಗಿರ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಸೊ ಈ ಒಂದು ಸಂವಾದದ ಮುಖಾಂತರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ರೀಇನ್ಫೋರ್ಸಸ್ ದಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಇಂಡೋ ಪೆಸಿಫಿಕ್ ಇಂಡಿಯಾ ಅಂಡ್ US ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್. ಅಂದರೆ ಈ ಒಂದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ಮತ್ತು US ನಡುವೆ ಇರತಕ್ಕಂಥ ಈ ಒಂದು ಕಾರ್ಯತಂತ್ರದ ಪಾಲುದಾರಿಕೆ ಏನಿರುತ್ತೆ ಸೊ ಆ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿರುತ್ತೆ ಅದನ್ನ ಇನ್ನೂ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಅಥವಾ ಬಲಪಡಿಸ್ತಕ್ಕಂಥದ್ದು ಸೊ ಈ ಒಂದು ಸಂವಾದದ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದು ರೀಜನಲ್ ಸ್ಟೆಬಿಲಿಟಿ ಅಂದರೆ ಪ್ರಾದೇಶಿಕವಾಗಿರ್ತಕ್ಕಂಥ ಒಂದು ಸ್ಥಿರತೆಯನ್ನ ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ಸಂವಾದ ಇದಾಗಿರುತ್ತೆ. ಹಾಗಿದ್ರೆ ಸೊ ಇಂಡೋ ಪೆಸಿಫಿಕ್ ರೀಜನ್ ಅಂದ್ರೆ ಏನು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಇದೊಂದು ಜಿಯೋ ಪೊಲಿಟಿಕಲ್ ಏರಿಯಾ ಆಗಿರುತ್ತೆ. ಜಿಯೋ ಅಂದ್ರೆ ಭೌಗೋಳಿಕ, ಪೊಲಿಟಿಕಲ್ ಅಂದ್ರೆ ರಾಜಕೀಯ. ಸೊ ಈ ಒಂದು ಭೂ ಪ್ರದೇಶದ ಮೇಲೆ ಸಾಕಷ್ಟು ರಾಷ್ಟ್ರಗಳು ಅದರ ಮೇಲೆ ಆಸಕ್ತಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಎಸ್ಪೆಷಲಿ ಚೈನಾ ಇಸ್ ಟ್ರೈಯಿಂಗ್ ಟು ಡಾಮಿನೇಟ್ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ತನ್ನ ಪ್ರಾಬಲ್ಯವನ್ನ ತೋರಿಸಲಿಕ್ಕೆ ಸೊ ಚೈನಾ ಸತತವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದಕ್ಕೆ ಇದನ್ನ ನಾವು ಜಿಯೋ ಪೊಲಿಟಿಕಲ್ ಅಂತ ಹೇಳ್ತೇವೆ. ಸೊ ಇದು ಜಿಯೋ ಪೊಲಿಟಿಕಲ್ ರೀಜನ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಯಾವ ಯಾವ ಭಾಗಗಳನ್ನ ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಇಂಡಿಯನ್ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವೆಸ್ಟರ್ನ್ ಮತ್ತೆ ಸೆಂಟ್ರಲ್ ಪೆಸಿಫಿಕ್ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸೌತ್ ಚೈನಾ ಸಿ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ರಿಮೆಂಬರ್, ಸೊ ಹಿಂದೂ ಮಹಾಸಾಗರವನ್ನ ಇದರ ಅಡಿಯಲ್ಲಿ ನೋಡಬಹುದು, ದಕ್ಷಿಣ ಚೀನಾ ಸಮುದ್ರವನ್ನ ನಾವು ನೋಡಬಹುದಾಗಿರುತ್ತೆ, ಪಶ್ಚಿಮ ಮತ್ತು ಮಧ್ಯ ಪೆಸಿಫಿಕ್ ಮಹಾಸಾಗರಗಳನ್ನ ಸೊ ಒಳಗೊಂಡಿರ್ತಕ್ಕಂಥ ಪ್ರಾಂತ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡೋ ಪೆಸಿಫಿಕ್ ರೀಜನ್ ಅಂತ ಹೇಳ್ತೇವೆ. ಸೊ ಇದೊಂದು ಸ್ಟ್ರಾಟಜಿಕ್ ಅಂಡ್ ಎಕನಾಮಿಕಲಿ ವೈಟಲ್ ರೀಜನ್ ಆಗಿರುತ್ತೆ. ಅಂದ್ರೆ ಕಾರ್ಯತಂತ್ರದವಾಗಿ ಮತ್ತೆ ಎಕನಾಮಿಕಲಿ ಆರ್ಥಿಕವಾಗಿ ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಭೂ ಪ್ರದೇಶ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಿಕಾಸ್ ಇಲ್ಲಿರ್ತಕ್ಕಂಥ ಮೆರಿಟೈಮ್ ರೂಟ್ಸ್ ಅಂದ್ರೆ ಟ್ರೇಡ್ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಗರ ಮಾರ್ಗಗಳನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಡೈವರ್ಸ್ ಕಲ್ಚರ್ ಅಂದ್ರೆ ವಿಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳು ಸೊ ಇಲ್ಲಿ ಇನ್ಸ್ಟೆಬಿಲಿಟಿಯನ್ನ ಉಂಟು ಮಾಡಲಿಕ್ಕೆ ಪ್ರಮುಖ ಕಾರಣವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಯಾವ ರೀತಿಯ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇದು ಹೊಂದಿದೆ ಅಂತ ನಾವು ನೋಡೋದಾದ್ರೆ ಸೊ ಮಲಾಕಾ ಸ್ಟ್ರೇಟ್ ಅನ್ನ ನೀವು ನೋಡಬಹುದಾಗಿರುತ್ತೆ. ಸೊ ಇದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಆಗಿರುತ್ತೆ. ಮಲಾಕಾ ಜಲಸಂಧಿಯನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅದ್ರ ಜೊತೆಗೆ ಸುಯಜ್ ಕೆನಾಲ್ ಅನ್ನ ಕೂಡ ನಾವು ಈ ಭಾಗದಲ್ಲಿ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಕ್ಕೆ ಈ ಪ್ರಾಂತ್ಯವನ್ನ ನಾವು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ರೀಜನ್ ಅಂತ ಹೇಳ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೊ ದೇರ್ ಆರ್ ಲಾಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಬಹಳ ಹೇರಳವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಫಿಶ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು ಮತ್ತೆ ಗ್ಯಾಸ್ ರಿಸರ್ವ್ಸ್ ಆಗಿರ್ಬೋದು, ಇವೆಲ್ಲ ಹೇರಳವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಭದ್ರತಾ ಕಾಳಜಿಗಳು, ಯಾವಾಗ ಅಲ್ಲಿ ಎಕನಾಮಿಕ್ ಇಂಟ್ರೆಸ್ಟ್ ಇರುತ್ತೆ ಅಲ್ಲಿ ಯಾವಾಗಲೂ ಸೆಕ್ಯೂರಿಟಿ ಕನ್ಸರ್ನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗಲೂ ಕೂಡ ಇಲ್ಲಿ ಈ ಪೈರಸಿ ಆಗ್ತಕ್ಕಂಥದ್ದು ಅಂದ್ರೆ ಕಳ್ಳ ಸಾಗಾಣಿಕೆ ಆಗ್ತಕ್ಕಂಥದ್ದು, ಅದಾದ್ಮೇಲೆ ಈ ಒಂದು ಮೆರಿಟೈಮ್ ಸೆಕ್ಯೂರಿಟಿ ಏನಿದೆ ಸೊ ಅಲ್ಲಿರ್ತಕ್ಕಂಥ ಒಂದು ಭದ್ರತೆಗೆ ಕುಂದುಕೊರತೆಗಳಾಗ್ತಕ್ಕಂಥದ್ದು, ಅದಾದ್ಮೇಲೆ ಟೆರಿಟೋರಿಯಲ್ ಡಿಸ್ಪ್ಯೂಟ್ಗಳು ಬಹಳ ಆಗ್ತಾ ಇರುತ್ತೆ. ಅಂದ್ರೆ ಆ ಒಂದು ಪ್ರದೇಶದ ಒಂದು ವ್ಯಾಪ್ತಿ ಏನಿರುತ್ತೆ, ಜುರಿಸ್ಡಿಕ್ಷನ್ ಅಂತ ನಾವೇನ್ ಹೇಳ್ತೇವೆ, ಆ ಜುರಿಸ್ಡಿಕ್ಷನ್ ಅನ್ನ ಕ್ಲೇಮ್ ಮಾಡ್ತಕ್ಕಂಥ ವಿವಾದಗಳು ಬಹಳ ಹೆಚ್ಚಾಗಿ ಈ ಒಂದು ಪ್ರಾಂತ್ಯದಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇಂಡೋ ಪೆಸಿಫಿಕ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಇನಿಷಿಯೇಟಿವ್ಸ್ ಅನ್ನ ಪ್ರಾರಂಭ ಮಾಡಿರ್ತಾರೆ. ಹಾಗಿದ್ರೆ ಯಾವ ಯಾವ ಇನಿಷಿಯೇಟಿವ್ಸ್ ಅಥವಾ ಅಲಯನ್ಸಸ್ಗಳು ಇಂಡೋ ಪೆಸಿಫಿಕ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಅಂತ ನಾವು ನೋಡೋದಾದ್ರೆ ಸೊ ಇದರಲ್ಲಿ ಮೊದಲನೇದನ್ನ ನಾವು ಕ್ವಾಡ್ ಅಂತ ಹೇಳ್ತೇವೆ. ಕ್ವಾಡ್ ಅಂದ್ರೆ 4 ರಾಷ್ಟ್ರಗಳ ಒಂದು ಗುಂಪಾಗಿರುತ್ತೆ. ಸೊ ಅದನ್ನ ನಾವು ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಹೇಳ್ತೇವೆ. ಸೊ ಇದೊಂದು ಸ್ಟ್ರಾಟಜಿಕ್ ಅಲಯನ್ಸ್ ಆಗಿರುತ್ತೆ. ಇದರಲ್ಲಿರ್ತಕ್ಕಂಥ 4 ರಾಷ್ಟ್ರಗಳು ಯಾವುದು ಅಂದ್ರೆ US, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಆಗಿರುತ್ತೆ. ಸೊ ಈ ಒಂದು ಕ್ವಾಡ್ ಅನ್ನ ಮಾಡಿಕೊಂಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್ ರೀಜನ್, ಅಂದ್ರೆ ಈ ಒಂದು ಇಂಡೋ ಪೆಸಿಫಿಕ್ ಪ್ರಾಂತ್ಯವನ್ನ ಸ್ವತಂತ್ರ ಮತ್ತು ಮುಕ್ತವಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಕ್ವಾಡ್
ಅಸೋಸಿಯೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಮುಂದಿನ ಅಸೋಸಿಯೇಷನ್ ಅನ್ನ ನಾವು ಆಸಿಯನ್ ಗ್ರೂಪ್ ಅಂತ ಹೇಳ್ತೇವೆ. ಆಸಿಯನ್ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಒಂದು ಆಸಿಯನ್ ಭಾಗದಲ್ಲಿ ರಾಜಕೀಯವಾಗಿ ಮತ್ತು ಆರ್ಥಿಕ ಸಹಕಾರಗಳನ್ನ ಏರ್ಪಡಿಸುವ ಕಾರಣದಿಂದ ಆಸಿಯನ್ ಗ್ರೂಪ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ FOIP ಅಂತ ಹೇಳ್ತೇವೆ. ಸೊ FOIP ಅಂದ್ರೆ ಫ್ರೀ ಅಂಡ್ ಓಪನ್ ಇಂಡೋ ಪೆಸಿಫಿಕ್ ಅಂತ ಹೇಳ್ತೇವೆ. ಸೊ ಇದನ್ನ ತುಂಬಾ ಕಡಿಮೆ ಕೇಳಿರ್ತೀರಾ. ಸೊ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಗ್ರೂಪ್ ಆಗಿರುತ್ತೆ. ಸೊ ಇದನ್ನ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥವ್ರು USA ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಇಟ್ಸ್ ಅಲೈಸ್ ಟು ಎನ್ಶೋರ್ ಫ್ರೀಡಮ್ ಆಫ್ ನ್ಯಾವಿಗೇಷನ್, ರೂಲ್ ಆಫ್ ಲಾ ಅಂಡ್ ಓಪನ್ ಟ್ರೇಡ್. ಸೊ ಈ ಒಂದು FOIP ಅನ್ನ ಏನಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ ಅಂದ್ರೆ ನ್ಯಾವಿಗೇಷನ್ ಅಂದ್ರೆ ಅಲ್ಲಿ ಚಲಿಸ್ತಕ್ಕಂಥ ಒಂದು ಅಧಿಕಾರ, ಅದಾದ್ಮೇಲೆ ಕಾನೂನಿನ ನಿಯಮಗಳು ಅಂದ್ರೆ UN ಕ್ಲಾಸ್ ಅಂತ ಬರುತ್ತೆ, ಯುನೈಟೆಡ್ ನೇಷನ್ ಲಾ ಆಫ್ ದಿ ಸಿ ಅಂತ ಬರುತ್ತೆ. ಸೊ ಇದನ್ನ ಅಲ್ಲಿ ಎನ್ಶೋರ್ ಮಾಡ್ಲಿಕ್ಕೆ ಅಂದ್ರೆ ಆ ಕಾನೂನುಗಳನ್ನ ಪಾಲಿಸ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ, ಸೊ ಅದನ್ನ ಎನ್ಶೋರ್ ಮಾಡ್ಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಮುಕ್ತ ವ್ಯಾಪಾರದ ಸ್ವಾತಂತ್ರ್ಯವನ್ನ ಖಚಿತಪಡಿಸಿಕೊಳ್ಳಲು US ಮತ್ತು ಅದರ ಮಿತ್ರ ರಾಷ್ಟ್ರಗಳಿಂದ ಉತ್ತೇಜಿಸಲ್ಪಟ್ಟ ಒಂದು ದೃಷ್ಟಿಕೋನವನ್ನ ನಾವೇನಂತ ಕರಿತೀವಿ ಅಂದ್ರೆ FOIP ಅಂತ ಕರಿತೇವೆ. ಸೊ ಇದು ಕೂಡ ಇಂಡೋ ಪೆಸಿಫಿಕ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಭಾರತದ ಅತಿ ದೊಡ್ಡ ಗ್ರೀನ್ ಹೈಡ್ರೋಜನ್ ಹಬ್ ಯೋಜನೆಗೆ ಪ್ರಧಾನಮಂತ್ರಿಯವರು ಎಲ್ಲಿ ಅಡಿಗಲ್ಲು ಹಾಕಿದರು? ಸೊ ವೇರ್ ವಾಸ್ ಪ್ರೈಮ್ ಮಿನಿಸ್ಟರ್ ಲೇ ದ ಫೌಂಡೇಶನ್ ಸ್ಟೋನ್ ಫಾರ್ ದಿ ಇಂಡಿಯಾಸ್ ಲಾರ್ಜೆಸ್ಟ್ ಗ್ರೀನ್ ಹೈಡ್ರೋಜನ್ ಹಬ್ ಪ್ರಾಜೆಕ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶಾಖಪಟ್ಟಣಂನಲ್ಲಿ ಭಾರತ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಒಂದು ಗ್ರೀನ್ ಹೈಡ್ರೋಜನ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಕೇಂದ್ರವನ್ನ ಸೊ ಈಗ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಪ್ಲೇಸ್ ಅನ್ನ ನೆನ್ಪಿಟ್ಕೊಳ್ಳಿ, ಇದು ವಿಶಾಖಪಟ್ಟಣಂನಲ್ಲಿ ಆಗಿರ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಇದರ ಪ್ರಾಜೆಕ್ಟ್ ಓವರ್ ವ್ಯೂ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಎಕ್ಸಾಕ್ಟ್ ಲೊಕೇಶನ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಂತ ಗೊತ್ತಾಯ್ತು. ಬಟ್ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಇದು ಅನಕಾಪಲ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಈ ಒಂದು ಊರನ್ನ ನಾವು ಪುಡಿಮಡಕ ಅಂತ ಹೇಳ್ತೇವೆ. ಈ ಪುಡಿಮಡಕ ಅಂತಕ್ಕಂಥ ಊರಿನಲ್ಲಿ ಸೊ ಈ ಒಂದು ಗ್ರೀನ್ ಹೈಡ್ರೋಜನ್ ಹಬ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಶಂಕುಸ್ಥಾಪನೆಯನ್ನ ಈಗ ಮಾಡಲಾಗಿರುತ್ತೆ. ಸೊ ಇದನ್ನ ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಯಾರು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ NTPC ಗ್ರೀನ್ ಎನರ್ಜಿ ಲಿಮಿಟೆಡ್ ನ ವತಿಯಿಂದ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಪ್ಲಾಂಟ್ ಅನ್ನ ಸಂಪೂರ್ಣವಾಗಿ ಡೆವಲಪ್ ಮಾಡಿದ ನಂತರ ಇದರ ಕೆಪಾಸಿಟಿ ಎಷ್ಟಿರುತ್ತೆ ಅಂತ ನಾವು ನೋಡೋದಾದ್ರೆ, ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಒಂದು ದಿವಸಕ್ಕೆ 1500 ಟನ್ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಗ್ರೀನ್ ಅಮೋನಿಯಾ ಬಂದಾಗ 4500 ಟನ್ಗಳು ಪರ್ ಡೇಗೆ. ಸೊ ಅದಾದ್ಮೇಲೆ ಗ್ರೀನ್ ಮೆಥನಾಲ್ ಬಂದಾಗ ಪರ್ ಡೇ 1500 ಟನ್ಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಮತ್ತೆ ಗ್ರೀನ್ ಯೂರಿಯಾಗೆ ಬಂದಾಗ 1500 ಟನ್ಗಳಷ್ಟು ಒಂದು ದಿನಕ್ಕೆ ಉತ್ಪಾದನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕೇಂದ್ರದ ಗುರಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು, ಯಾವ ಕಾರಣಕ್ಕಾಗಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ, ಸೊ 2030 ವೇಳೆಗೆ ಭಾರತ ದೇಶಕ್ಕೆ ಒಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ಏನು ಅಂದ್ರೆ 5 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಗ್ರೀನ್ ಹೈಡ್ರೋಜನ್ ಅನ್ನ ವಾರ್ಷಿಕವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಸೊ ವಾರ್ಷಿಕವಾಗಿ ನಾವು 5 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಹಸಿರು ಜಲಜನಕವನ್ನ ಅಭಿವೃದ್ಧಿ ಪಡಿಸಬೇಕಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ನಾವು ಇವಾಗ್ಲಿಂದನೇ ಡೆವಲಪ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಸೊ ವಿಶಾಖಪಟ್ಟಣಂನಲ್ಲಿ ಈ ಒಂದು ಗ್ರೀನ್ ಹೈಡ್ರೋಜನ್ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಭಾರತ ದೇಶವನ್ನ ಗ್ಲೋಬಲಿ ಈ ಒಂದು ಹೈಡ್ರೋಜನ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಸೊ ಜಗತ್ತಿನಲ್ಲೇ ಒಂದು ಉತ್ತಮ ರಾಷ್ಟ್ರವನ್ನಾಗಿ ತೋರಿಸ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಅದ್ರ ಜೊತೆಗೆ ಎಕನಾಮಿಕ್ ಇಂಪ್ಯಾಕ್ಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಆಗುತ್ತೆ. ಸೊ ಆರ್ಥಿಕವಾಗಿ ಕೂಡ ರಾಷ್ಟ್ರಕ್ಕೆ ಹೆಚ್ಚು ಅನುಕೂಲವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಸಂಕಷ್ಟದಲ್ಲಿರುವ ಡಾಲ್ಫಿನ್ಗಳಿಗೆ ಸಹಾಯ ಮಾಡಲು ವಿಶೇಷ ಡಾಲ್ಫಿನ್ ಆಂಬ್ಯುಲೆನ್ಸ್ ಯೋಜನೆಯನ್ನು ಯಾವ ಸಂಸ್ಥೆಯು ಅನುಮೋದನೆ ನೀಡಿದೆ? ಸೊ ವಿಚ್ ಆರ್ಗನೈಸೇಷನ್ ಹ್ಯಾಸ್ ಅಪ್ರೂವ್ಡ್ ದಿ ಪ್ರಾಜೆಕ್ಟ್ ಫಾರ್ ದಿ ಸ್ಪೆಷಲ್ ಡಾಲ್ಫಿನ್ ಆಂಬ್ಯುಲೆನ್ಸ್ ಟು ಅಸಿಸ್ಟ್ ಡಿಸ್ಟ್ರೆಸ್ಡ್ ಡಾಲ್ಫಿನ್? ಸಪೋಸ್ ಡಾಲ್ಫಿನ್ಗಳು ಏನಾದರೂ ನೀರಲ್ಲಿ ಅದಕ್ಕೇನಾದರೂ ಇಂಜುರಿ ಆಗಿದ್ರೆ ಅಥವಾ ಅದಕ್ಕೇನಾದರೂ ಇಲ್ನೆಸ್ ಅಥವಾ ಈ ಒಂದು ಪೊಲ್ಯೂಷನ್ ಆದಾಗ ಅದಕ್ಕೇನಾದರೂ ಕಾಯಿಲೆಗಳು ಬಂದಿದ್ರೆ ಸೊ ಅದನ್ನ ಟೇಕ್ ಕೇರ್ ಮಾಡ್ಕೊಳ್ಳಿಕ್ಕೆ ಈಗ ಡಾಲ್ಫಿನ್ಗಳಿಗೋಸ್ಕರ ಒಂದು ಆಂಬ್ಯುಲೆನ್ಸ್ ಅನ್ನ
ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಅಪ್ರೂವ್ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಂಗಾ ಸ್ವಚ್ಛತೆಗಾಗಿ ರಾಷ್ಟ್ರೀಯ ಮಿಷನ್ ಅಥವಾ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ವತಿಯಿಂದ ಸೊ ಈ ಒಂದು ಆಂಬ್ಯುಲೆನ್ಸ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡಾಲ್ಫಿನ್ಗಳ ಚಿತ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇದು ನಮ್ಮ ಭಾರತ ದೇಶದ ನ್ಯಾಷನಲ್ ಆಕ್ವಾಟಿಕ್ ಆನಿಮಲ್ ಕೂಡ ಆಗಿರುತ್ತೆ. ರಾಷ್ಟ್ರೀಯ ಜಲ ಪ್ರಾಣಿಯಾಗಿ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಇದನ್ನ ಈಗ ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಒಂದು ಆಂಬ್ಯುಲೆನ್ಸ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಲಾಂಚ್ ಅನ್ನ ಮಾಡಿರ್ತಕ್ಕಂಥವ್ರು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಇದನ್ನ ಅಪ್ರೂವ್ ಮಾಡಿರುತ್ತೆ. ಅಂದ್ರೆ ಈ ಒಂದು ಆಂಬ್ಯುಲೆನ್ಸ್ಗೆ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆಂಬ್ಯುಲೆನ್ಸ್ ಅನ್ನ ನಾವು ಸ್ಪೆಷಲ್ ಡಾಲ್ಫಿನ್ ಆಂಬ್ಯುಲೆನ್ಸ್ ಅಂತ ಕರಿತೇವೆ. ಸೊ ಇದು ಡಾಲ್ಫಿನ್ ಗಳನ್ನ ಅಸಿಸ್ಟ್ ಮಾಡಲು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಈ ಪ್ರಾಜೆಕ್ಟ್ ನೇಮ್ ಫುಲ್ ನೇಮ್ ಅನ್ನ ನಾವು ಹೇಳೋದಾದ್ರೆ ಅಡ್ವಾನ್ಸಿಂಗ್ ರೆಸ್ಕ್ಯೂ ಸಿಸ್ಟಮ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ಸ್ಟ್ರಾಂಡೆಡ್ ಗ್ಯಾಂಜಸ್ ರಿವರ್ ಡಾಲ್ಫಿನ್ಸ್ ಅಂತ ಕರಿತೇವೆ. ಸ್ಟ್ರಾಂಡೆಡ್ ಅಂದ್ರೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಅಥವಾ ಸಂಕಷ್ಟದಲ್ಲಿರ್ತಕ್ಕಂಥ ಈ ಒಂದು ಗ್ಯಾಂಜಸ್ ರಿವರ್ ಡಾಲ್ಫಿನ್ ಏನಿರುತ್ತೆ ಅಂದ್ರೆ ಗಂಗಾ ನದಿ ಡಾಲ್ಫಿನ್ ಏನಿರುತ್ತೆ. ಸೊ ಇವುಗಳಿಗೆ ಅಸಿಸ್ಟ್ ಮಾಡುವ ಉದ್ದೇಶದಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಒಂದು ಸ್ಪೆಷಲೈಸ್ಡ್ ರೆಸ್ಕ್ಯೂ ವೆಹಿಕಲ್ ಅನ್ನ ಡಿಸೈನ್ ಮಾಡ್ತಾರೆ. ಅಂದ್ರೆ ಡಾಲ್ಫಿನ್ ಗಳನ್ನ ರೆಸ್ಕ್ಯೂ ಮಾಡಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ವಾಹನವನ್ನ ಡಿಸೈನ್ ಮಾಡ್ತಾರೆ. ಸೊ ಆ ಒಂದು ವಾಹನದ ಮುಖಾಂತರ ಡಾಲ್ಫಿನ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಸೊ ಪ್ರಿಸರ್ವ್ ದಿ ರಿಚ್ ಬಯೋಡೈವರ್ಸಿಟಿ ಆಫ್ ದಿ ಗಂಗಾ ರಿವರ್. ಸೊ ನಮ್ಮ ನ್ಯಾಷನಲ್ ರಿವರ್ ಆಗಿರ್ತಕ್ಕಂಥ ಗಂಗಾ ನದಿ ಏನಿರುತ್ತೆ ಸೊ ಅದರಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರಲ್ಲೂ ಕೂಡ ಈ ಒಂದು ಗಂಗಾ ಡಾಲ್ಫಿನ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಮುಖ್ಯ ಗುರಿಯಾಗಿರುತ್ತೆ. ಸೊ ಇದು ಈ ಒಂದು ಪ್ರಾಣಿಯನ್ನ ಆಸ್ ಐ ಟೋಲ್ಡ್ ಯು ಬಿಫೋರ್ ನ್ಯಾಷನಲ್ ಆಕ್ವಾಟಿಕ್ ಆನಿಮಲ್ ಅಥವಾ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಣಿ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ ಈವನ್ ಬಾಂಗ್ಲಾದೇಶದಲ್ಲೂ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನೇಪಾಳಲ್ಲೂ ಕೂಡ ಈ ಒಂದು ಪ್ರಾಣಿಯನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಇಟ್ ವಿಲ್ ಇನ್ವಾಲ್ವ್ ಲೋಕಲ್ ಕಮ್ಯುನಿಟೀಸ್ ಇನ್ ದಿ ಕನ್ಸರ್ವೇಷನ್ ಎಫರ್ಟ್ಸ್. ಅಂದ್ರೆ ಗಂಗಾ ಡಾಲ್ಫಿನ್ ಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮುದಾಯಗಳ ಕೋಆಪರೇಷನ್ ಅನ್ನ ಕೂಡ ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ನಮ್ಮ ಗಂಗಾ ನದಿ ಇದು ಅತ್ಯಂತ ಹೆಚ್ಚಾಗಿ ಪಲ್ಯೂಟ್ ಆಗಿರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಅದನ್ನ ಪುನರುಜ್ಜೀವನಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ನಾವು ಗಂಗಾ ಶುದ್ಧೀಕರಣಕ್ಕಾಗಿ ರಾಷ್ಟ್ರೀಯ ಮಿಷನ್ ಅಂತ ಕರಿತೇವೆ. ಸೊ ಈ ಒಂದು ಮಿಷನ್ ನ ಆಬ್ಜೆಕ್ಟಿವ್ ಏನು ಅಂದ್ರೆ ರಿಜುವನೇಷನ್ ಆಫ್ ದಿ ಗಂಗಾ ರಿವರ್ ಬೈ ಅಡಾಪ್ಟಿಂಗ್ ರಿವರ್ ಬೇಸಿನ್ ಅಪ್ರೋಚ್. ಅಂದ್ರೆ ರಿವರ್ ಅನ್ನ ಕೂಡ ನಾವು ರೆಜ್ಯುನೇಟ್ ಮಾಡಬೇಕು. ಅದರ ಜಲಾನಯನ ಪ್ರದೇಶ ಏನಿದೆ ಸೊ ಅದನ್ನ ಸ್ವಚ್ಛವಾಗಿಟ್ಕೊಂಡ್ರೆ ರಿವರ್ ಕೂಡ ಸ್ವಚ್ಛವಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಸೊ ಈ ಒಂದು ಕ್ಲೀನ್ ಗಂಗಾ ರಿವರ್ ಪ್ರಾಜೆಕ್ಟ್ ಏನಿರುತ್ತೆ ಅದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2014ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಯಾವ ಕಾರ್ಯಕ್ರಮದಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ ಅಂದ್ರೆ ನಮಾಮಿ ಗಂಗಾ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮೇಜರ್ ಇನಿಷಿಯೇಟಿವ್ಸ್ ಅಂದ್ರೆ ಇದರ ಅಡಿಯಲ್ಲಿ ಬಂದಿರತಕ್ಕಂಥ ಪ್ರಮುಖ ಉಪಕ್ರಮಗಳನ್ನ ನಾವು ನೋಡೋದಾದ್ರೆ ಎಸ್ಟಾಬ್ಲಿಷಿಂಗ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್. ಅಂದ್ರೆ ಈ ಗಂಗಾ ನದಿಗೆ ಬಿಡ್ತಕ್ಕಂಥ ಈ ಒಂದು ಸೀವೇಜ್ ಅಂದ್ರೆ ಒಳಚರಂಡಿ ವ್ಯವಸ್ಥೆ ಏನಿರುತ್ತೆ ಆ ನೀರನ್ನ ಬಿಡುವ ಮುಂಚೆ ಸಂಸ್ಕರಣೆ ಮಾಡಿ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಪ್ರಾಜೆಕ್ಟ್ ಲಾಂಚ್ ಆದ್ಮೇಲೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರಿವರ್ ಸರ್ಫೇಸ್ ಕ್ಲೀನಿಂಗ್ ಅಂದ್ರೆ ಕೆಲವೊಂದು ಮಷೀನ್ ಗಳನ್ನ ಬಳಕೆ ಮಾಡಿಕೊಂಡು ನೀರಿನ ಮೇಲ್ಮೈ ಮೇಲೆ ತೇಲ್ತಾ ಇರ್ತಕ್ಕಂಥ ವಸ್ತುಗಳೇನಿರ್ತವೆ ಸೊ ಅದನ್ನ ಕ್ಲೀನ್ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಫಾರೆಸ್ಟೇಷನ್ ಅಂದ್ರೆ ಅರಣ್ಯೀಕರಣ ಅಂತ ಹೇಳ್ತೇವೆ. ಎಲ್ಲಿ ಹೆಚ್ಚು ಅರಣ್ಯಗಳಿರ್ತವೆ ಅಲ್ಲಿ ಹೆಚ್ಚಾಗಿ ಮಳೆ ಬೀಳುತ್ತೆ. ಸೊ ಹೆಚ್ಚು ಮಳೆ ಬಿದ್ದಷ್ಟು ನೀರು ಶುದ್ಧೀಕರಣಗೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಇವನ್ ಫಾರೆಸ್ಟೇಷನ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಮಾನಿಟರಿಂಗ್ ಅಂದ್ರೆ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಈ ಒಂದು ತ್ಯಾಜ್ಯ ಏನಿರುತ್ತೆ ಸೊ ಅದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೊಲ್ಯೂಟ್ ಮಾಡ್ತಕ್ಕಂಥ ಜನ ಅಂದ್ರೆ ನಮ್ಮ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ನದಿಗಳ ಪ್ರಾಮುಖ್ಯತೆಯ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿರ್ತಕ್ಕಂಥ ಒಂದು ಉಪಕ್ರಮಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10.
ಬೋಡೋ ಸಮುದಾಯವು ಪ್ರಾಥಮಿಕವಾಗಿ ಭಾರತದ ಯಾವ ರಾಜ್ಯಕ್ಕೆ ಸ್ಥಳೀಯವಾಗಿದೆ? ದ ಬೋಡೋ ಕಮ್ಯುನಿಟಿ ಇಸ್ ಪ್ರೈಮರ್ಲಿ ನೇಟಿವ್ ಟು ವಿಚ್ ಸ್ಟೇಟ್ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೋಡೋ ಕಮ್ಯುನಿಟಿ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮುದಾಯವಾಗಿರುತ್ತೆ. ಸೊ ಬೋಡೋ ಕಮ್ಯುನಿಟಿ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನಂದ್ರೆ, ಸೊ ಬೋಡೋ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಒಂದು ಮಹೋತ್ಸವವನ್ನ ಈಗ ಪ್ರಧಾನ ಮಂತ್ರಿಗಳು ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ನಾವು ಫಸ್ಟ್ ಬೋಡೋ ಲ್ಯಾಂಡ್ ಮಹೋತ್ಸವ ಅಂತ ಕರಿತೇವೆ. ಸೊ ಯಾಕೆ ಸರ್ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಗಿದ್ರು ಕೂಡ ಬೋಡೋ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಉತ್ಸವ ಆಗಿಲ್ವಾ ಅಂತ ನಮಗೆ ಪ್ರಶ್ನೆ ಬಂದಾಗ, ಬೋಡೋ ಕಮ್ಯುನಿಟಿ ಅಂತಕ್ಕಂಥದ್ದು ಸ್ವಲ್ಪ ರಿವೋಲ್ಟ್ ಆಗಿರ್ತಕ್ಕಂಥ ಒಂದು ಕಮ್ಯುನಿಟಿ ಆಗಿತ್ತು. ನಮಗೆ ಸ್ವತಂತ್ರವಾಗಿರ್ತಕ್ಕಂಥ ಲ್ಯಾಂಡ್ ಅನ್ನ ಕೊಟ್ಬಿಡಿ ಅಂತಕ್ಕಂಥ ಒಂದು ಬೇಡಿಕೆ ಅವರದ್ದಿತ್ತು. ಸೊ ಈ ಒಂದು ಬೇಡಿಕೆಯನ್ನ ಈಗ ಆ ಒಂದು ಬೇಡಿಕೆಯ ವಿರುದ್ಧವಾಗಿ ಅವರು ಕೂಡ ಭಾರತದ ಭಾಗವಾಗಿ ಅಥವಾ ಭಾರತದ ಪ್ರಜೆಗಳಾಗಿ ಒಂದು ಅಕಾರ್ಡ್ ಅನ್ನ ಸೈನ್ ಮಾಡ್ಕೊಂಡಿರ್ತಾರೆ. ಅದನ್ನ ಪೀಸ್ ಅಕಾರ್ಡ್ ಅಂತ ಹೇಳ್ತೇವೆ. ಸೊ ಆ ಒಂದು ಅಕಾರ್ಡ್ ಅಥವಾ ಒಪ್ಪಂದ ಸಕ್ಸಸ್ಫುಲ್ ಆಗಿರುವ ಕಾರಣದಿಂದ ಸೊ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೋಡೋ ಲ್ಯಾಂಡ್ ಮಹೋತ್ಸವವನ್ನ ಸೊ ಈಗ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಹೋತ್ಸವವನ್ನ ನವದೆಹಲಿಯಲ್ಲಿ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮಹೋತ್ಸವ 2 ದಿನಗಳ ಕಾಲ ನಡೀತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಬೋಡೋ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಲಿಟ್ರೇಚರ್ ಆಗಿರ್ಬೋದು, ಅವರ ಕಲ್ಚರ್ ಆಗಿರ್ಬೋದು, ಸೊ ಎಲ್ಲವನ್ನ ಕೂಡ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಹಬ್ಬವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ದಿ ಥೀಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಫೆಸ್ಟಿವಲ್? ಯಾವ ಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಇಟ್ ಮಾರ್ಕ್ಸ್ ದಿ ಎಂಡ್ ಆಫ್ 50 years ಆಫ್ ವೈಲೆನ್ಸ್ ಅಂಡ್ ಸೆಲೆಬ್ರೇಟ್ಸ್ ದಿ ಫಸ್ಟ್ ಫೆಸ್ಟಿವಲ್ ಆಫ್ ಯೂನಿಟಿ ಇನ್ ಬೋಡೋ ಲ್ಯಾಂಡ್. ಅಂದ್ರೆ 50 ವರ್ಷಗಳ ಒಂದು ಹಿಂಸಾಚಾರದ ಒಂದು ಅಂತ್ಯವನ್ನ ಸೂಚಿಸ್ತಕ್ಕಂಥ ಒಂದು ಭಾಗವಾಗಿ ಈ ಒಂದು ಹಬ್ಬವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಬೋಡೋ ಲ್ಯಾಂಡ್ ನ ಏಕತೆಯನ್ನ ತೋರಿಸ್ತಕ್ಕಂಥ ಒಂದು ಹಬ್ಬವಾಗಿ ಕೂಡ ಸೊ ಈ ಒಂದು ಆಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಹಬ್ಬದಲ್ಲಿ ಆ ಬೋಡೋ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಒಂದು ಕಲ್ಚರಲ್ ಡ್ಯಾನ್ಸ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆ ಕಲ್ಚರಲ್ ಡ್ಯಾನ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ರಣಚಂಡಿ ಮತ್ತೆ ಬಾಗು ರುಂಬಾ ಅಂತ ಕರಿತೇವೆ. ಸೊ ಈ 2 ಟ್ರೆಡಿಷನಲ್ ಡ್ಯಾನ್ಸ್ ಗಳನ್ನ ಈ ಒಂದು ಹಬ್ಬದಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಬೋಡೋ ಕಮ್ಯುನಿಟಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಎಥ್ನೋ ಲಿಂಗ್ವಿಸ್ಟಿಕ್ ಗ್ರೂಪ್ ಅಂತ ಹೇಳ್ತೇವೆ. ಸೊ ಇದು ಅಸ್ಸಾಂಗೆ ಸೀಮಿತವಾಗಿರ್ತಕ್ಕಂಥ ಒಂದು ಕಮ್ಯುನಿಟಿ ಆಗಿರುತ್ತೆ. ಸೊ ಇದು ಸ್ಥಳೀಯವಾಗಿರ್ತಕ್ಕಂಥ ಜನಾಂಗೀಯ ಗುಂಪಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ಕೀ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇವರು ಪಾರ್ಟ್ ಆಫ್ ಗ್ರೇಟರ್ ಬೋಡೋ ಕಚಾರಿ ಫ್ಯಾಮಿಲಿ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಕಮ್ಯುನಿಟಿ ಯಾವ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು ಅಂದ್ರೆ ಗ್ರೇಟರ್ ಬೋಡೋ ಕಚಾರಿ ಕುಟುಂಬದ ಭಾಗವಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂದ್ರೆ 1.45 ಮಿಲಿಯನ್ ಅಷ್ಟು ಪಾಪ್ಯುಲೇಷನ್ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಪ್ರಮುಖವಾಗಿ ಅಸ್ಸಾಂ ಮತ್ತೆ ಮೇಘಾಲಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಸೊ ಇದರಲ್ಲೂ ಕೂಡ ಹೆಚ್ಚಾಗಿ ನಾವು ಅಸ್ಸಾಂನಲ್ಲಿ ಇವರನ್ನ ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವ್ರು ಮಾತಾಡ್ತಕ್ಕಂಥ ಭಾಷೆ ಯಾವುದು ಅಂತ ನಾವು ನೋಡೋದಾದ್ರೆ, ಇದನ್ನ ನಾವು ಬೋಡೋ ಲ್ಯಾಂಗ್ವೇಜ್ ಅಂತ ಕರಿತೇವೆ. ಸೊ ಇವರು ಈ ಒಂದು ಸೈನೋ ಟಿಬೇಟಿಯನ್ ಲ್ಯಾಂಗ್ವೇಜ್ ಫ್ಯಾಮಿಲಿ ಏನಿರುತ್ತೆ, ಸೊ ಅದರ ಭಾಗವಾಗಿರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಆಗಿರುತ್ತೆ. ಅಂದ್ರೆ ಸೈನೋ ಟಿಬೇಟಿಯನ್ ಲ್ಯಾಂಗ್ವೇಜ್ ಏನಿರುತ್ತೆ, ಸೊ ಅದರ ಒಂದು ಭಾಗವಾಗಿ ನಾವು ಈ ಒಂದು ಬೋರೋ ಲ್ಯಾಂಗ್ವೇಜ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಬೋರೋ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ 22 ಸ್ಕೆಡ್ಯೂಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅನುಸೂಚಿತ ಭಾಷೆಗಳು 20 ಏನಿದ್ದಾವೆ. ಸೊ ಅದರಲ್ಲಿ ಬೋರೋ ಭಾಷೆಯನ್ನು ಕೂಡ ಒಂದು ಭಾಷೆಯನ್ನಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ರಿಲಿಜಿಯನ್ ಅಥವಾ ಇವರ ಧರ್ಮ, ಯಾವ ಧರ್ಮಕ್ಕೆ ಈ ಜನಾಂಗ ಸೇರಿದವರು ಅಂತ ನಾವು ನೋಡೋದಾದ್ರೆ, ಸೊ ಅವರು ಬ್ಯಾಥೋಯಿಸಮ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಂದ್ರೆ ಅವರು ಒಂದು ಬಾಥೋಯಿಸಮ್ ಅನ್ನ ಅಭ್ಯಾಸ ಮಾಡುತ್ತಿದ್ದಂತಹ ಒಂದು ಜನಾಂಗವಾಗಿರುತ್ತೆ. ಸೊ ಅವರು ಒಂದು ಸುಪ್ರೀಂ ಗಾಡ್ ಅನ್ನ ವರ್ಷಿಪ್ ಮಾಡ್ತಾ ಇದ್ರು. ಅಂದ್ರೆ ಒಂದು ಉನ್ನತವಾಗಿರ್ತಕ್ಕಂಥ ದೇವರನ್ನ ವರ್ಷಿಪ್ ಮಾಡ್ತಾ ಇದ್ರು. ಆ ದೇವರನ್ನ ನಾವೇನಂತ ಕರಿತೇವೆ ಅಂದ್ರೆ ಒಬಾಂಗ್ಲೋರಿ ಅಂತ ಕರಿತೇವೆ. ಸೊ ಒಬಾಂಗ್ಲೋರಿ ದೇವರನ್ನ ವರ್ಷಿಪ್ ಮಾಡ್ತಾ ಇದ್ದಂತಹ ಒಂದು ಕಮ್ಯುನಿಟಿ ಆಗಿರುತ್ತೆ. ಸೊ ಈಗ ಅವರು ಹೆಚ್ಚಾಗಿ ಹಿಂದೂಯಿಸಮ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಕ್ರಿಶ್ಚಿಯಾನಿಟಿಯನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮುಂಚೆ ಅವರು ಬೊಥೋಯಿಸಮ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಒಂದು ಜನಾಂಗವಾಗಿತ್ತು. ಸೊ ಅದಾದ್ಮೇಲೆ ಇವರ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಥವಾ ಸಾಂಸ್ಕೃತಿಕ ಮಹತ್ವವನ್ನ ನಾವು ನೋಡೋದಾದ್ರೆ, ವಿಸಾಗು ಬೀಯಿಂಗ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮಾರ್ಕಿಂಗ್ ದಿ ಬಿಗಿನಿಂಗ್ ಆಫ್ ದಿ ನ್ಯೂ ಇಯರ್. ಸೊ ಅವರು ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವನ್ನ ನಾವೇನಂತ ಕರಿತೇವೆ ಅಂದ್ರೆ ವಿಸಾಗು ಅಂತ ಕರಿತೇವೆ. ಸೊ ಇದು ಈ ವರ್ಷ ಅಂದ್ರೆ ನ್ಯೂ ಇಯರ್ ಅನ್ನ ನಾವು ಸಂಕ್ರಾಂತಿಯೊಂದಿಗೆ ಹೇಗೆ ಆಚರಣೆ ಮಾಡ್ತೇವೆ, ಸೊ ಅದೇ ರೀತಿ ಅವರು ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವನ್ನ ನಾವು ವಿಸಾಗು ಅಂತ ಕರಿತೇವೆ. ಸೊ ಅದು ಅವರ ಪ್ರಮುಖವಾಗಿರ್ತಕ್ಕಂಥ ಹಬ್ಬವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಐತಿಹಾಸಿಕವಾಗಿರ್ತಕ್ಕಂಥ ಕಾಂಟೆಕ್ಸ್ಟ್ ಅಥವಾ ಸಂದರ್ಭವನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಒಂದು ಅಕಾರ್ಡ್ ಅಥವಾ
ಅಥವಾ ಒಂದು ಒಪ್ಪಂದವನ್ನ ಮಾಡ್ತಾರೆ. ಆ ಒಂದು ಒಪ್ಪಂದವನ್ನ ನಾವು ಬೋಡೋ ಪೀಸ್ ಅಕಾರ್ಡ್ ಅಥವಾ ಬೋಡೋ ಶಾಂತಿ ಒಪ್ಪಂದ ಅಂತ ಹೇಳ್ತೇವೆ. ಸೊ ಈ ಒಂದು ಒಪ್ಪಂದ ಸಹಿ ಆಗಿರ್ತಕ್ಕಂಥದ್ದು 2020ರಲ್ಲಿ ಸಹಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಈ ಒಂದು ವೈಲೆನ್ಸ್ ಏನಿರುತ್ತೆ ಅಂದ್ರೆ ವರ್ಷಗಳ ಒಂದು ವೈಲೆನ್ಸ್ ಅಥವಾ ಹಿಂಸಾಚಾರ ಏನಿರುತ್ತೆ, ಸೊ ಅದನ್ನ ಎಂಡ್ ಮಾಡಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ನಂತರ ಈ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ರೀಜನ್ ಏನಿರುತ್ತೆ, ಸೊ ಅದರ ಅಭಿವೃದ್ಧಿಯನ್ನ ಪ್ರಾರಂಭವಾಗಿರ್ತಕ್ಕಂಥ ಒಂದು ಒಪ್ಪಂದವಾಗಿ ಸೊ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಒಂದು ಸ್ಪೆಷಲ್ ಪವರ್ಸ್ ಅನ್ನ ಈ ರೀಜನ್ಗೆ ನೀಡಲಾಗಿರುತ್ತೆ. ಅಂದ್ರೆ ಈ ಒಂದು ಪ್ರದೇಶಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿಕಾರಗಳನ್ನ ನೀಡಲಾಗಿರುತ್ತೆ. ಯಾವ ಅಧಿಕಾರಗಳು ಅನ್ನೋದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಅಧಿಕಾರದ ಅಡಿಯಲ್ಲಿ ಅವ್ರಿಗೊಂದು ಆಟೋನಾಮಿಯನ್ನ ಕೊಡ್ತಾರೆ, ಸ್ವಾಯತ್ತತೆ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನಮಗೆ ಜಮ್ಮು ಮತ್ತೆ ಕಾಶ್ಮೀರ್ಗೆ ಮುಂಚೆ ಯಾವ ರೀತಿಯ ಒಂದು ಆಟೋನಾಮಿ ಇತ್ತು, ಸೊ ಅದೇ ರೀತಿಯ ಸ್ವಲ್ಪ ಆಟೋನಾಮಿಯನ್ನ ಈ ಒಂದು ಪ್ರಾಂತ್ಯಕ್ಕೆ ನೀಡಲಾಗಿರುತ್ತೆ. ಸೊ ಯಾವ ಒಂದು ಸ್ಕೆಡ್ಯೂಲ್ನ ಅಡಿಯಲ್ಲಿ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ 6th ಸ್ಕೆಡ್ಯೂಲ್ ಅಥವಾ 6ನೇ ಅನುಸೂಚಿ ಅಡಿಯಲ್ಲಿ ಇವರಿಗೆ ಆಟೋನಾಮಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆಟೋನಾಮಿ ಅಂದ್ರೆ ಇವರು ಬೋಡೋಲ್ಯಾಂಡ್ ಟೆರಿಟೋರಿಯಲ್ ರೀಜನ್ ಅಂಡ್ ಆಟೋನಾಮಸ್ ಡಿವಿಷನ್ ವಿತ್ ಇನ್ ದಿ ಅಸ್ಸಾಂ. ಸೊ ಅಸ್ಸಾಂನ ಒಳಗಡೆ ಒಂದು ಸ್ವಾಯತ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಆ ಸ್ವಾಯತ್ತವಾಗಿರ್ತಕ್ಕಂಥ ಪ್ರದೇಶಕ್ಕೆ ಕೆಲವೊಂದು ಆಟೋನಾಮಸ್ ರೈಟ್ಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಸ್ಕೆಡ್ಯೂಲ್ 6 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಏನು ಆಟೋನಾಮಸ್ ರೈಟ್ಸ್ ಅವ್ರಿಗಿತ್ತು ಅಂತ ನಾವು ನೋಡೋದಾದ್ರೆ, ಸೊ ಅವ್ರಿಗೆ ಒಂದು ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆ ಕೌನ್ಸಿಲ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಅಂತ ಕರಿತೇವೆ. ಸೊ ಇದೊಂದು ಗವರ್ನಿಂಗ್ ಬಾಡಿ ಆಗಿರುತ್ತೆ. ಈ ಗವರ್ನಿಂಗ್ ಬಾಡಿಯನ್ನ ಏನಕ್ಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ಫುಲ್ಫಿಲ್ ದಿ ಎಕನಾಮಿಕ್, ಎಜುಕೇಶನಲ್ ಅಂಡ್ ಲಿಂಗ್ವಿಸ್ಟಿಕ್ ಆಸ್ಪಿರೇಷನ್ಸ್, ಅಂದ್ರೆ ಆ ಒಂದು ಪ್ರಾಂತ್ಯದಲ್ಲಿರ್ತಕ್ಕಂಥ ಆರ್ಥಿಕ, ಶೈಕ್ಷಣಿಕ ಮತ್ತು ಭಾಷಿಕ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ಸೊ ಅವರ ಎಥ್ನಿಕ್ ಐಡೆಂಟಿಟಿ ಏನಿರುತ್ತೆ, ಸೊ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಈ ಒಂದು ಸಮಿತಿಯ ಉದ್ದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಸಮಿತಿಯಲ್ಲಿ ಎಷ್ಟು ಜನ ರೆಪ್ರೆಸೆಂಟೇಟಿವ್ಸ್ ಇರುತ್ತಾರೆ ಅಂತ ನಾವು ನೋಡೋದಾದ್ರೆ ಒಟ್ಟು 46 ಮೆಂಬರ್ಸ್ ಅನ್ನ ಈ ಒಂದು ಸಮಿತಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 40 ಆರ್ ಎಲೆಕ್ಟೆಡ್, 40 ಜನರನ್ನ ಎಲೆಕ್ಷನ್ ಮಾಡಲಾಗುತ್ತೆ ಅಥವಾ ಚುನಾವಣೆಗಳ ಮುಖಾಂತರ ಆಯ್ಕೆ ಮಾಡಲಾಗುತ್ತೆ. ಸೊ ಮಿಕ್ಕಿದ 6 ಜನನನ್ನ ನಾಮಿನೇಟ್ ಮಾಡಲಾಗುತ್ತೆ ಫ್ರಮ್ ದಿ ಗವರ್ನರ್, ಅಂದ್ರೆ ಆ ರಾಜ್ಯಪಾಲರಿಂದ 6 ಜನರನ್ನ ನಾಮನಿರ್ದೇಶನ ಮಾಡ್ತಾರೆ. ಒಟ್ಟು 46 ಜನರನ್ನ ಈ ಒಂದು ಸಮಿತಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ದ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಆಫ್ ದಿ ಕೌನ್ಸಿಲ್, ದ ಚೀಫ್ ಅಂಡ್ ಡೆಪ್ಯೂಟಿ ಚೀಫ್ ಆಫ್ ದಿ ಕೌನ್ಸಿಲ್, ಅಂದ್ರೆ ಈ ಒಂದು ಸಮಿತಿಯ ಮುಖ್ಯ ಮತ್ತೆ ಉಪ ಮುಖ್ಯಸ್ಥರು ಏನಿರ್ತಾರೆ, ಸೊ ದೇ ಹ್ಯಾವ್ ದಿ ಸ್ಟೇಟಸ್ ಈಕ್ವಿವಲೆಂಟ್ ಟು ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಅಸ್ಸಾಂ. ಸೊ ಕ್ಯಾಬಿನೆಟ್ ಮಿನಿಸ್ಟರ್ ಯಾರಿರ್ತಾರೆ ಅಸ್ಸಾಂನಲ್ಲಿ, ಅವರಿಗೆ ಎಷ್ಟು ಅಧಿಕಾರಗಳಿರ್ತವೆ ಅಷ್ಟು ಅಧಿಕಾರಗಳನ್ನ ಈ ಒಂದು ಕೌನ್ಸಿಲ್ನ ಮುಖ್ಯ ಮತ್ತೆ ಉಪ ಮುಖ್ಯಸ್ಥರಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಎಷ್ಟು ರೈಟ್ಸ್ ಇರುತ್ತೆ ಅಷ್ಟು ಅಧಿಕಾರವನ್ನ ಕೊಟ್ಟಿದ್ರೆ ಅವ್ರು ಎಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಸಮಿತಿ ಅಂತ ನೀವು ಇಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನ್ ಪವರ್ಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ಅವ್ರಿಗೆ ಲೆಜಿಸ್ಲೇಟಿವ್ ಪವರ್ಸ್ ಇರುತ್ತೆ, ಅಂದ್ರೆ ಶಾಸಕಾಂಗದ ಅಧಿಕಾರ, ಅಂದ್ರೆ ಕಾನೂನುಗಳನ್ನ ಮಾಡ್ತಕ್ಕಂಥ ಅಧಿಕಾರವನ್ನ ಈ ಒಂದು ಸಮಿತಿಗೆ ಮಾಡಿಕೊಡ್ಲಾಗಿರುತ್ತೆ. ಸೊ ಅವು ಯಾವ ರೀತಿಯ ವಿಷಯಗಳ ಮೇಲೆ ಅವರು ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಹೊಂದಿರ್ತಾರೆ ಅಂದ್ರೆ ಲ್ಯಾಂಡ್, ಭೂಮಿಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ಮ್ಯಾನೇಜ್ಮೆಂಟ್, ಭೂಮಿಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ, ಎಜುಕೇಶನ್ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಹೆಲ್ತ್ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಇನ್ನೂ ಹೆಚ್ಚಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಸ್ಪೆಷಲ್ ಪವರ್ಸ್ ಅನ್ನ ಅಥವಾ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ದೇ ಹ್ಯಾವ್ ದಿ ಪವರ್ ಆಫ್ ಎಕ್ಸಿಕ್ಯೂಟಿವ್ ಅಂಡ್ ಅಡ್ಮಿನಿಸ್ಟ್ರೇಟಿವ್, ಅಂದ್ರೆ ಕಾರ್ಯನಿರ್ವಾಹಕ ಮತ್ತು ಆಡಳಿತಾತ್ಮಕ ಒಂದು ಅಧಿಕಾರಗಳನ್ನ ಇಲ್ಲಿ ನೀಡಲಾಗಿರುತ್ತೆ. ಸೊ ಅವರು ಆಫೀಸರ್ಸ್ ಅನ್ನ ಮತ್ತೆ ಸ್ಟಾಫ್ ಅನ್ನ ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸಮಿತಿಯ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲರನ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ, ಅಂದ್ರೆ ನೇಮಕ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ಈ ಒಂದು ಸಮಿತಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರಿಗೆ ಫಿನಾನ್ಷಿಯಲ್ ಪವರ್ಸ್, ಅಂದ್ರೆ ಆರ್ಥಿಕ ಅಥವಾ ಹಣಕಾಸಿನ ಅಧಿಕಾರಗಳನ್ನ ಕೂಡ ಕೊಟ್ಟಿರ್ತಾರೆ. ಫಿನಾನ್ಷಿಯಲ್ ಪವರ್ಸ್ ಅಂದ್ರೆ ಏನು ಅಂತ
ನಾವು ನೋಡೋದಾದ್ರೆ, ಸೊ ಬಜೆಟ್ ಅಂಡ್ ಅಲೋಕೇಟಿಂಗ್ ಫಂಡ್ಸ್ ಫಾರ್ ದಿ ವೇರಿಯಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, ಅಂದ್ರೆ ಈ ಒಂದು ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಬಜೆಟ್ ಅನ್ನ ಮಾಡ್ತಕ್ಕಂಥದ್ದು, ಆ ಒಂದು ಬಜೆಟ್ ಅನ್ನ ಅಲೋಕೇಟ್ ಮಾಡ್ತಕ್ಕಂಥ ಅಧಿಕಾರವನ್ನ ಕೂಡ ಈ ಸಮಿತಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಆ ಪ್ರದೇಶದಲ್ಲಿರ್ತಕ್ಕಂಥ ರಿಸೋರ್ಸ್ಗಳು ಅಥವಾ ಸಂಪನ್ಮೂಲಗಳ ಅಧಿಕಾರವನ್ನ ಕೂಡ ಸೊ ಇವರಿಗೆ ಕೊಡಲಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್, ಫಾರೆಸ್ಟ್ ಆಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಆಗಿರ್ಬೋದು, ಕಾಡುಗಳಾಗಿರ್ಬೋದು ಅಥವಾ ವನ್ಯಜೀವಿಗಳಾಗಿರ್ಬೋದು, ಸೊ ಅದರ ಮೇಲೆ ಅಧಿಕಾರವನ್ನ ಕೂಡ ಈ ಒಂದು ಸಮಿತಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಸುಪ್ರೀಂ ಕೋರ್ಟ್ ಕಾನೂನು ಸೇವೆಗಳ ಸಮಿತಿಯ ಹೊಸ ಅಧ್ಯಕ್ಷರಾಗಿ ಯಾರನ್ನು ನಾಮನಿರ್ದೇಶನ ಮಾಡಲಾಗಿದೆ? ಹೂ ಹ್ಯಾಸ್ ಬೀನ್ ನಾಮಿನೇಟೆಡ್ ಆಸ್ ದಿ ನ್ಯೂ ಚೇರ್ಪರ್ಸನ್ ಆಫ್ ದಿ ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ. ಸೊ ಈ ಒಂದು ಕಮಿಟಿಯ ಹೊಸ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಜಸ್ಟಿಸ್ ಸೂರ್ಯಕಾಂತ್ ಅಂತ ಹೇಳ್ತೇವೆ, ಅಥವಾ ನ್ಯಾಯಮೂರ್ತಿ ಸೂರ್ಯಕಾಂತ್ ರವರನ್ನ ಸೊ ಈ ಒಂದು ಹುದ್ದೆಗೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸರ್ವಿಸಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಅಂತ ಹೇಳ್ತೇವೆ. ಸೊ ಇದಕ್ಕೆ ಈಗ ಅಧ್ಯಕ್ಷರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡಿಸಿಷನ್ ಅನ್ನ ಯಾರು ತಗೊಂಡಿರ್ತಾರೆ ಅಂದ್ರೆ ಸೆಕ್ಷನ್ 3A ಆಫ್ ದಿ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ 1987 ಅಂದ್ರೆ 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಏನಿರುತ್ತೆ, ಸೊ ಇದರಲ್ಲಿ ಒಂದು ಸೆಕ್ಷನ್ ಇರುತ್ತೆ. ಆ ಸೆಕ್ಷನ್ ಅನ್ನ ನಾವು 3A ಅಂತ ಹೇಳ್ತೇವೆ. ಸೊ ಅದರ ಮುಖಾಂತರ ನೀಡಲಾಗಿರ್ತಕ್ಕಂಥ ಅಧಿಕಾರದ ಅಡಿಯಲ್ಲಿ ಸೊ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಇದರ ಕೆಲಸ ಏನು, ವಾಟ್ ಇಸ್ ದ ಆಬ್ಜೆಕ್ಟಿವ್, ಯಾವ ಕಾರಣಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಇಟ್ ಪ್ರೊವೈಡ್ಸ್ ಲೀಗಲ್ ಏಡ್ ಅಂಡ್ ಅಸಿಸ್ಟೆನ್ಸ್ ಫಾರ್ ದಿ ಮಾರ್ಜಿನಲೈಸ್ಡ್ ಅಂಡ್ ಅಂಡರ್ ಪ್ರಿವಿಲೇಜ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಶೋಷಿತ ವರ್ಗಕ್ಕೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಕಾನೂನು ನೆರವು ಮತ್ತು ಸಹಾಯವನ್ನ ಒದಗಿಸ್ತಕ್ಕಂಥದ್ದು ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಇಟ್ ಎನ್ಶೋರ್ಸ್ ಆಕ್ಸೆಸ್ ಟು ಜಸ್ಟಿಸ್ ಫಾರ್ ದಿ ಇಂಡಿವಿಜುವಲ್ಸ್ ಫೇಸಿಂಗ್ ಫಿನಾನ್ಷಿಯಲ್ ಅಂಡ್ ಸೋಷಿಯಲ್ ಬ್ಯಾರಿಯರ್ಸ್, ಅಂದ್ರೆ ಯಾರಿಗೆ ಹಣಕಾಸಿನ ತೊಂದರೆ ಇರುತ್ತೆ, ಸಾಮಾಜಿಕವಾಗಿ ಅವರು ಅಡೆತಡೆಗಳನ್ನ ಅನುಭವಿಸ್ತಾ ಇರ್ತಾರೆ, ಅವರಿಗೆ ಉಚಿತವಾಗಿ ಕಾನೂನು ನೆರವನ್ನ ನೀಡುವ ಉದ್ದೇಶದಿಂದ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಯಾವ ರೀತಿಯ ಲೀಗಲ್ ಸರ್ವಿಸಸ್ ಅನ್ನ ಇದರ ಅಡಿಯಲ್ಲಿ ನೀಡಬೇಕಾಗಿರುತ್ತೆ ಅಂದ್ರೆ ಫ್ರೀ ಲೀಗಲ್ ಸರ್ವಿಸಸ್ ಟು ದಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ, ಅಂದ್ರೆ ಉಚಿತವಾಗಿ ಕಾನೂನು ಸೇವೆಗಳನ್ನ ಇದರ ಅಡಿಯಲ್ಲಿ ಒದಗಿಸಬೇಕಾಗಿರುತ್ತೆ. ಇಟ್ ಪ್ರಮೋಟ್ಸ್ ಈಕ್ವಲ್ ಆಪರ್ಚುನಿಟಿ ಫಾರ್ ದಿ ಅಕ್ಸೆಸಿಂಗ್ ಜಸ್ಟಿಸ್, ಅಂದ್ರೆ ಕಾನೂನನ್ನ ಅಕ್ಸೆಸ್ ಮಾಡಲಿಕ್ಕೆ ಸಮಾನವಾದ ಅವಕಾಶಗಳನ್ನ ಒದಗಿಸಬೇಕು ಅನ್ನುವ ಕಾರಣದಿಂದ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ಇಟ್ ಎಸ್ಟಾಬ್ಲಿಷಸ್ ಲೀಗಲ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್ಸ್ ಅಟ್ ದಿ ನ್ಯಾಷನಲ್, ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕ್ ಲೆವೆಲ್. ಸೊ ಇದರ ಅಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕಾನೂನು ಸೇವೆ ಸಂಸ್ಥೆಗಳನ್ನ ಸ್ಥಾಪಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವುಗಳ ಮುಖಾಂತರ ಉಚಿತವಾಗಿ ಕಾನೂನು ಸೇವೆಯನ್ನ ನೀಡತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. ಅವರ ಆರ್ಬಿಟಲ್ ಕಾದಂಬರಿಗಾಗಿ 2024ರ ಬೂಕರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸೊ ಹೂ ಒನ್ 2024 ಬೂಕರ್ ಪ್ರೈಸ್ ಫಾರ್ ಹರ್ ನಾವೆಲ್ ಆರ್ಬಿಟಲ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಂತಾ ಹ್ಯಾರ್ವಿ ಅವರು ಸೊ ಈ ಒಂದು 2024ರ ಬೂಕರ್ ಪ್ರಶಸ್ತಿಯನ್ನ ಗಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿ ಯಾವ ಒಂದು ಕೆಲಸಕ್ಕಾಗಿ ಕೊಡಲಾಗಿರುತ್ತೆ ಅಂದ್ರೆ ಅವ್ರು ಬರೆದಿರ್ತಕ್ಕಂಥ ಒಂದು ಆರ್ಬಿಟಲ್ ಎನ್ನುವ ಒಂದು ಕಲೆಕ್ಷನ್ ಅಥವಾ ಒಂದು ಪುಸ್ತಕಕ್ಕೆ ಸೊ ಈ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆರ್ಬಿಟಲ್ ಅಂತಕ್ಕಂಥದ್ದು ಹೆಸರಲ್ಲೇ ಇದೆ. ಇದು ಈ ಸ್ಪೇಸ್ ಥೀಮ್ಡ್ ಅಂದ್ರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಪುಸ್ತಕಕ್ಕೆ ಸೊ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ಬೂಕರ್ ಪ್ರೈಸ್, ಇದರ ಮೂಲ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ಮುಂಚೆ ಮ್ಯಾನ್ ಬೂಕರ್ ಪ್ರೈಸ್ ಅಂತ ಕರೀತಾ ಇದ್ರು 2019ರವರೆಗೆ. ಈಗ ಬರೀ ಬೂಕರ್ ಪ್ರೈಸ್ ಅಂತ ಮಾತ್ರ ಇದನ್ನ ಕರೆಯಲಾಗುತ್ತೆ. ಸೊ ಇದೊಂದು ಲಿಟ್ರರಿ ಅವಾರ್ಡ್ ಆಗಿರುತ್ತೆ, ಅಂದ್ರೆ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ಆನ್ಯುಯಲಿ ಅಥವಾ ವಾರ್ಷಿಕವಾಗಿ ನೀಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಬೆಸ್ಟ್ ಒರಿಜಿನಲ್ ನಾವೆಲ್ ಅಂದ್ರೆ ಇದು ಎಲ್ಲಿಂದ ಕೂಡ ಟ್ರಾನ್ಸ್ಲೇಟ್ ಆಗಿರಬಾರ್ದು, ಮೂಲವಾಗಿರ್ತಕ್ಕಂಥ ರಚನೆಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇಟ್ ಶುಡ್ ಬಿ ರಿಟನ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಬರೆದಿರಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ UK ಯಲ್ಲಿ ಅಥವಾ ಐರ್ಲ್ಯಾಂಡ್ ಅಲ್ಲಿ ಪಬ್ಲಿಷ್ ಆಗಿರ್ಬೇಕಾಗಿರುತ್ತೆ. ಬರೀ ರಚನೆ ಮಾಡಿದ್ರೆ ಸಾಕಾಗೋದಿಲ್ಲ. ಸೊ ಇಂಗ್ಲಿಷ್ ಅಲ್ಲಿ ಬರೆದಿರಬೇಕು. ಯುನೈಟೆಡ್ ಕಿಂಗ್ಡಮ್ ಅಥವಾ ಐರ್ಲ್ಯಾಂಡ್ ನಲ್ಲಿ
ಪ್ರಕಟಣೆಗೊಂಡಿರ್ತಕ್ಕಂಥ ವರ್ಕ್ಗಳಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ನಾವು ಬೂಕರ್ ಪ್ರೈಸ್ ಅಂತ ಕರಿತೇವೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1969ನಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಟೋಟಲ್ ಪ್ರೈಸ್ ಮನಿ ಎಷ್ಟಿರುತ್ತೆ ಅಂದರೆ $64,000 ಅಷ್ಟು ಪ್ರೈಸ್ ಅಮೌಂಟನ್ನು ಇದರಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನು ಪಡಿಲಿಕ್ಕೆ ಎಲಿಜಿಬಿಲಿಟಿ ಅಥವಾ ಅರ್ಹತೆ ಯಾರಿಗಿರುತ್ತೆ ಅಂದರೆ ಓಪನ್ ಟು ಆಥರ್ಸ್ ಫ್ರಮ್ ಎನಿ ಕಂಟ್ರಿ ರೈಟಿಂಗ್ ಇನ್ ಇಂಗ್ಲಿಷ್. ಯಾವ ಕಂಟ್ರಿ ಅವ್ರು ಬೇಕಾದರೂ ಇದನ್ನು ಬರೀಬೋದಾಗಿರುತ್ತೆ. ಬಟ್ ಬರೀತಕ್ಕಂಥ ಲ್ಯಾಂಗ್ವೇಜ್ ಇಂಗ್ಲಿಷ್ನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಇದರ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯನ್ ಆಗಿರುತ್ತೆ. ಸೊ ಇದರ ನೋಟಬಲ್ ವಿನ್ನರ್ಸ್ ಅನ್ನು ನಾವು ನೋಡೋದಾದ್ರೆ ಮಾರ್ಗರೇಟ್ ಆಟ್ವುಡ್, ಅದಾದ್ಮೇಲೆ ಸಲ್ಮಾನ್ ರಶ್ದಿ ಮತ್ತೆ ಹಿಲರಿ ಮೆಂಟಲ್. ಸೊ ಈ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ಪ್ರಮುಖ ಪರ್ಸನಾಲಿಟೀಸ್ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ 4th ಎಡಿಷನ್ ಆಫ್ ಕೋಸ್ಟಲ್ ಡಿಫೆನ್ಸ್ ಎಕ್ಸರ್ಸೈಸ್ ಸಿ ವಿಜಿಲ್. ಸೊ ಸಿ ವಿಜಿಲ್ 2024 ಇದು ನಮ್ಮ ಭಾರತ ದೇಶದ ಕರಾವಳಿಯನ್ನ ರಕ್ಷಣೆ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ 4ನೇ ಆವೃತ್ತಿಯಾಗಿರುತ್ತೆ. ಸೊ ಈ ಒಂದು 4ನೇ ಆವೃತ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿ ವಿಜಿಲ್ 24 ಅಂತ ಕರಿತೇವೆ. ಸೊ ಈ ಒಂದು ಸಿ ವಿಜಿಲ್ 24ನ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ರೆಡಿನೆಸ್ ಆಫ್ ದಿ ಇಂಡಿಯಾಸ್ ಕೋಸ್ಟಲ್ ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಭಾರತ ದೇಶದ ಈ ಕರಾವಳಿ ಮೂಲ ಸೌಕರ್ಯ ಎಷ್ಟು ಉತ್ತಮವಾಗಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಕ್ಕಂಥ ಅಭ್ಯಾಸವಾಗಿ 4ನೇ ಆವೃತ್ತಿಯನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಯಾವ ಕ್ಷೇತ್ರಗಳಲ್ಲಿ ಇಲ್ಲಿ ಹೆಚ್ಚಾಗಿ ಫೋಕಸ್ ಮಾಡಲಾಗುತ್ತೆ ಅಂತ ಹೇಳೋದಾದ್ರೆ ಸೆಕ್ಯೂರಿಟಿ ಆಫ್ ಕೋಸ್ಟಲ್ ಅಸೆಟ್ಸ್, ಅಂದ್ರೆ ನಮ್ಮ ಕರಾವಳಿಯ ಸ್ವತ್ತುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಕರಾವಳಿಯ ಸ್ವತ್ತುಗಳಂದ್ರೆ ಅದು ನಮ್ಮ ಪೋರ್ಟ್ಗಳು, ಬಂದರುಗಳಾಗಿರ್ಬೋದು, ಆಯಿಲ್ ರಿಗ್ಸ್ಗಳಾಗಿರ್ಬೋದು, ಅಂದ್ರೆ ತೈಲ ಬಾವಿಗಳನ್ನ ಕೊರಿತಕ್ಕಂಥ ಒಂದು ರಿಗ್ಗಳಾಗಿರ್ಬೋದು, ಸಿಂಗಲ್ ಪಾಯಿಂಟ್ ಮೂರಿಂಗ್ಸ್ಗಳಾಗಿರ್ಬೋದು, ಕೇಬಲ್ ಲ್ಯಾಂಡಿಂಗ್ ಪಾಯಿಂಟ್ಸ್ಗಳಾಗಿರ್ಬೋದು, ಕ್ರಿಟಿಕಲ್ ಕೋಸ್ಟಲ್ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಸೊ ಇದನ್ನ ಭದ್ರತೆ ಮಾಡುವ ಕಾರಣದಿಂದ ಈ ಒಂದು ಅಭ್ಯಾಸವನ್ನ ಮಾಡಲಾಗುತ್ತೆ. ಸೊ ಇದನ್ನ ಮಾಡಲಿಕ್ಕೆ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾರ್ಯಾರು ಕೊಲಾಬರೇಷನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಸ್ಟೇಟ್ ಮೆರೈನ್ ಪೊಲೀಸ್ ಆಗಿರ್ಬೋದು, ಇಂಡಿಯನ್ ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು. ಸೊ ಇವರೆಲ್ಲ ಕೊಲಾಬರೇಟ್ ಮಾಡಿಕೊಂಡು ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಇಂಡಿಯನ್ ಆರ್ಮಿ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಏರ್ ಫೋರ್ಸ್ ಕೂಡ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಥವಾ ಈ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿರ್ತಕ್ಕಂಥದ್ದು 2018ರಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡ್ತಾರೆ ಅಂದ್ರೆ 2018ರಲ್ಲಿ ಮುಂಬೈ ಟೆರರ್ ಅಟ್ಯಾಕ್ ಆಗುತ್ತೆ. ಸೊ ಆ ಒಂದು ಅಟ್ಯಾಕ್ ಆದ ನಂತರ 10 ವರ್ಷಗಳ ನಂತರ ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಎಂಟೈರ್ 7516.6 ಕಿಲೋಮೀಟರ್ ಕೋಸ್ಟ್ ಲೈನ್ ಏನಿರುತ್ತೆ ಸೊ ಇಷ್ಟನ್ನ ಕವರ್ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿದೆ ಅಂದ್ರೆ ವಿಶೇಷ ಆರ್ಥಿಕ ವಲಯ ಅಂತ ನಾವೇನು ಹೇಳ್ತೇವೆ ಸೊ ಅದು 2.4 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಏನಿರುತ್ತೆ ಸೊ ಇಷ್ಟನ್ನು ಕವರ್ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿ ನಾವು ಸಿ ವಿಜಿಲ್ 24 ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಡೊಮಿನಿಕಾ ಟು ಬೆಸ್ಟೋ ಇಟ್ಸ್ ಹೈಯೆಸ್ಟ್ ನ್ಯಾಷನಲ್ ಆನರ್ ಟು PM ನರೇಂದ್ರ ಮೋದಿ. ಸೊ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಮೋದಿ ಅವರಿಗೆ ಡೊಮಿನಿಕಾದವರು ತನ್ನ ರಾಷ್ಟ್ರದ ಅತ್ಯುನ್ನತ ರಾಷ್ಟ್ರೀಯ ಗೌರವವನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಡೊಮಿನಿಕಾ ಅಂತಕ್ಕಂಥದ್ದು ಒಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ. ಇದು ಕೆರಿಬಿಯನ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಒಂದು ಐಲ್ಯಾಂಡ್ ಆಗಿರುತ್ತೆ. ಸೊ ಡೊಮಿನಿಕಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ರೊಸೇವೋ ಅಂತ ಹೇಳ್ತೇವೆ. ಸೊ ಇವರು ಈ ರಾಷ್ಟ್ರ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳಿಗೆ ತನ್ನ ರಾಷ್ಟ್ರದ ಹೈಯೆಸ್ಟ್ ಹಾನರ್ ಅನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರೀಸನ್ ಏನು ಅಂದ್ರೆ COVID-19 ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಸೊ ಅದಕ್ಕೆ ಗೌರವಾರ್ಥಕವಾಗಿ ಈ ಒಂದು ಹಾನರ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹೆಲ್ತ್ ಕೇರ್ ಸಿಸ್ಟಮ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು, ಈ ಕ್ಷೇತ್ರಗಳಲ್ಲಿ ಭಾರತ ದೇಶದ ಒಂದು ಬೆಂಬಲ ಏನಿರುತ್ತೆ ಸೊ ಅದಕ್ಕೆ ಶ್ಲಾಘನೀಯವಾಗಿ ಈ ಒಂದು ಹಾನರ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಗವರ್ಮೆಂಟ್ ಹ್ಯಾಸ್ ಅಪ್ರೂವ್ಡ್ ಫಸ್ಟ್ ಆಲ್ ವಿಮೆನ್ CISF ಬೆಟಾಲಿಯನ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು CISF ಬೆಟಾಲಿಯನ್ ಏನಿದೆ ಸೊ ಅದರಲ್ಲಿ ಸಂಪೂರ್ಣವಾಗಿ ಮಹಿಳೆಯರನ್ನೇ ಹೊಂದಿರತಕ್ಕಂಥ ಒಂದು ಬೆಟಾಲಿಯನ್ ಅನ್ನ ಸೊ ಈಗ ಅಪ್ರೂವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಏನಿರುತ್ತೆ ಸೊ ಇದರ ಭಾಗವಾಗಿ ಸಂಪೂರ್ಣವಾಗಿ ಎಲ್ಲಾ ಮಹಿಳೆಯರನ್ನ ಹೊಂದಿರತಕ್ಕಂಥ ಒಂದು ಬೆಟಾಲಿಯನ್ ಆಗಿರುತ್ತೆ. ಸೊ ಇದರ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಮಹಿಳಾ ಬೆಟಾಲಿಯನ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ನಮ್ಮ ಭಾರತ ದೇಶದ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಬೆಟಾಲಿಯನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಏರ್ಪೋರ್ಟ್ಸ್ ಆಗಿರ್ಬೋದು, ಮೆಟ್ರೋ ರೈಲ್ಸ್ ಆಗಿರ್ಬೋದು, ಅದಾದ್ಮೇಲೆ VIP ಸೆಕ್ಯೂರಿಟಿ ಆಗಿರ್ಬೋದು. ಸೊ ಈ ರೀತಿಯ ಒಂದು ಭದ್ರತೆಯನ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಬೆಟಾಲಿಯನ್ ಆಗಿರುತ್ತೆ. ಸೊ ಈ ಒಂದು ಬೆಟಾಲಿಯನ್ ಅಲ್ಲಿ ಮೋರ್ ದೆನ್ 1000 ಪೀಪಲ್ ಅನ್ನ ಈ ಬೆಟಾಲಿಯನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ
ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ನೇಷನ್ ಬಿಲ್ಡಿಂಗ್ ವಿಷನ್ ಏನಿದೆ, ಸೊ ಅದರ ಭಾಗವಾಗಿ ಈ ಒಂದು ಬೆಟಾಲಿಯನ್ ಅನ್ನ ಈಗ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ CISF ಪರ್ಸನಲ್ ಏನಿದ್ದಾರೆ ಅದರಲ್ಲಿ ಕೇವಲ 7% ಮಾತ್ರ ವಿಮೆನ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಇನ್ನೂ ಹೆಚ್ಚು ಮಾಡುವ ಉದ್ದೇಶದಿಂದ ಸೊ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಒಂದು ಇನ್ಕ್ಲೂಸಿವಿಟಿ ಅಂದ್ರೆ ಒಳಗೊಳ್ಳುವಿಕೆ, ಜೆಂಡರ್ ಈಕ್ವಾಲಿಟಿ, ವಿಮೆನ್ ಎಂಪವರ್ಮೆಂಟ್, ಇವೆಲ್ಲ ನಾವು ಏನ್ ಹೇಳ್ತೇವೆ ಸೊ ಇದನ್ನ ಎನ್ಶೋರ್ ಮಾಡ್ಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಉಪಕ್ರಮವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ CISF ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದನ್ನ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತ ಕರೀತೇವೆ. ಇದು ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮಾರ್ಚ್ 10, 1969 ನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಲಾರ್ಜ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ಸಂಸ್ಥೆಗಳು, ಗವರ್ನಮೆಂಟಲ್ ಆಗಿರ್ಬೋದು ಅಥವಾ ಪ್ರೈವೇಟ್ಲಿ ಓನ್ಡ್ ಆಗಿರ್ಬೋದು, ಇದಕ್ಕೆ ಸೆಕ್ಯೂರಿಟಿ ಅಥವಾ ಭದ್ರತೆಯನ್ನ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ 1.88 ಲ್ಯಾಕ್ ಪರ್ಸನಲ್ ಇದರ ಅಡಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ನಮ್ಮ ಭಾರತ ದೇಶದಾದ್ಯಂತ ಸೇವೆಯನ್ನ ಸಲ್ಲಿಸ್ತಾರೆ. ಸೊ ಅದಾದ್ಮೇಲೆ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನಾವು ನೋಡೋದಾದ್ರೆ 359 ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಸೆಕ್ಯೂರಿಟಿಯನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ನಮ್ಮ ಭಾರತ ದೇಶದ 359 ಸ್ಥಾಪನೆಗಳಿಗೆ ಇವರು ಸಂರಕ್ಷಣೆಯನ್ನ ನೀಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ಸ್, ಸೀಪೋರ್ಟ್ಸ್, ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್, ಸ್ಪೇಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಗಿರ್ಬೋದು, ಪವರ್ ಪ್ಲಾಂಟ್ಸ್ ಆಗಿರ್ಬೋದು, ಗವರ್ಮೆಂಟ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಇವನ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ಅಂದ್ರೆ ಈ ಒಂದು ಪಾರಂಪರಿಕ ತಾಣಗಳಾಗಿರ್ಬೋದು, ತಾಜ್ ಮಹಲ್ ಅಥವಾ ರೆಡ್ ಫೋರ್ಟ್, ಈ ರೀತಿಯ ಒಂದು ಪ್ರದೇಶಗಳಿಗೆ ಕೂಡ ಸಂರಕ್ಷಣೆಯನ್ನ ಒದಗಿಸ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. 2024 ವರ್ಲ್ಡ್ಸ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಅಥವಾ 2024ರ ವಿಶ್ವ ಬಿಲಿಯರ್ಡ್ ಚಾಂಪಿಯನ್ಶಿಪ್ ವಿನ್ನರ್ ಯಾರಾಗಿರ್ತಾರೆ ಅಂದ್ರೆ ಪಂಕಜ್ ಅದ್ವಾನಿ ಅವರು ಇದನ್ನ ಜಯಗಳಿಸಿರ್ತಾರೆ. ಸೊ ಫಾರ್ ದಿ ವಿನ್ನಿಂಗ್ ಆಫ್ ದಿ ಇವರು 2024ರ ವರ್ಲ್ಡ್ ಬಿಲಿಯರ್ಡ್ ಚಾಂಪಿಯನ್ಶಿಪ್ ಅನ್ನ ಇವರು ವಿಜೇತರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಎಲ್ಲಿ ನಡೆದಿರುತ್ತೆ ಅಂದ್ರೆ ಕತಾರ್ನ ದೋಹಾದಲ್ಲಿ ನಡೆದಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇವರು ಇಂಗ್ಲೆಂಡ್ನ ರೋಬರ್ಟ್ ಹಾಲ್ನ 4-2 ಫೈನಲ್ ಅಲ್ಲಿ ಸೋಲ್ಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಟೋಟಲ್ ಕೌಂಟ್ ಎಷ್ಟಾಗುತ್ತೆ ಅಂದ್ರೆ 28 ವರ್ಲ್ಡ್ ಟೈಟಲ್ಸ್ ಗಳನ್ನ ಕಳಿಸಿರ್ತಾರೆ. ಅದರಲ್ಲಿ 20 ಬಿಲಿಯರ್ಡ್ಸ್ ಗಳಲ್ಲಿ ಅವರು ಅವಾರ್ಡ್ ಗಳನ್ನ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 7th ಕಾನ್ಸಿಕ್ಯೂಟಿವ್ ವರ್ಲ್ಡ್ ಟೈಟಲ್ ವಿನ್ ಆಗಿರುತ್ತೆ. ಅಂದ್ರೆ ಸತತವಾಗಿ 7 ಬಾರಿಗೆ ವಿಶ್ವ ಒಂದು ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ಒಂದು ದಾಖಲೆಯನ್ನ ಕೂಡ ಇವರು ಮಾಡಿರ್ತಾರೆ. ಸೊ ಇವರ ಅಡಿಷನಲ್ ಅಚೀವ್ಮೆಂಟ್ಸ್ ಅನ್ನ ನಾವು ನೋಡೋದಾದ್ರೆ 2 ಗೋಲ್ಡ್ ಮೆಡಲ್ಸ್ ಇನ್ ಸಿಂಗಲ್ಸ್ ಕಾಂಪಿಟೇಷನ್ 2016 ಮತ್ತೆ 2010ರಲ್ಲಿ ಸೊ ಸಿಂಗಲ್ಸ್ ಗಳಲ್ಲಿ ಇವರು ಗೋಲ್ಡ್ ಮೆಡಲ್ ಅನ್ನ ಗೆದ್ದಿರ್ತಾರೆ. ಸೊ ಅದಾದ್ಮೇಲೆ ಓನ್ಲಿ ಪ್ಲೇಯರ್ ಟು ವಿನ್ ವರ್ಲ್ಡ್ ಟೈಟಲ್ಸ್ ಇನ್ ಆಲ್ ಫಾರ್ಮೆಟ್ಸ್ ಆಫ್ ಬೋತ್ ಬಿಲಿಯರ್ಡ್ಸ್ ಮತ್ತೆ ಸ್ನೂಕರ್. ಸೊ ಬಿಲಿಯರ್ಡ್ಸ್ ಮತ್ತೆ ಸ್ನೂಕರ್ ಈ ಎರಡೂ ಪಂದ್ಯಾವಳಿಗಳಲ್ಲಿ ಎಲ್ಲಾ ಸ್ವರೂಪಗಳಲ್ಲಿ ವಿಶ್ವ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿಯಾಗಿ, ಏಕೈಕ ವ್ಯಕ್ತಿಯಾಗಿ ಇವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವರ್ಲ್ಡ್ ಡಯಾಬಿಟೀಸ್ ಡೇ ಅಥವಾ ವಿಶ್ವ ಮಧುಮೇಹ ದಿನ, ಸೊ ಈ ಒಂದು ದಿನವನ್ನ ನವೆಂಬರ್ 14ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಬ್ರೇಕಿಂಗ್ ಬ್ಯಾರಿಯರ್ಸ್ ಬ್ರಿಡ್ಜಿಂಗ್ ಗ್ಯಾಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅಡೆತಡೆಗಳನ್ನು ಮುರಿತಕ್ಕಂಥದ್ದು, ಅಂತರಗಳನ್ನ ನಿವಾರಿಸುವುದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಈ ದಿನವನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1991 ನಲ್ಲಿ ಈ ಒಂದು ದಿನವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ದಿನವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನ್ ವತಿಯಿಂದ ಮತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವತಿಯಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈ ಒಂದು ದಿನವನ್ನ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ 2006ರಲ್ಲಿ ಅಫಿಷಿಯಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ದಿನದ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂದ್ರೆ ಡಾಕ್ಟರ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಹೂ ಡಿಸ್ಕವರ್ಡ್ ಇನ್ಸುಲಿನ್. ಸೊ ಇನ್ಸುಲಿನ್ ಅನ್ನ ಡಿಸ್ಕವರಿ ಮಾಡಿರ್ತಕ್ಕಂಥ ಡಾಕ್ಟರ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಏನಿರ್ತಾರೆ, ಸೊ ಇವರ ಜನ್ಮ ದಿನೋತ್ಸವ ದಿನದಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ನಮ್ಮ ಪ್ರಪಂಚದಲ್ಲಿ ಬೈ 2045 ವೇಳೆಗೆ 785 ಮಿಲಿಯನ್ ಪೀಪಲ್ ಈ ಒಂದು ಡಯಾಬಿಟಿಸ್ ಅನ್ನ ಹೊಂದುವ ಒಂದು ಸಾಧ್ಯತೆ ಇರುತ್ತೆ. ಸೊ ಇದರಿಂದ ನಮಗೆ ಎಕನಾಮಿಕ್ ಬರ್ಡನ್ ಆಗುತ್ತೆ. ಬಿಕಾಸ್ ಡಯಾಬಿಟಿಸ್ ಇರ್ತಕ್ಕಂಥವ್ರು ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ರ ಮೇಲೆ ಅವ್ರ ಮೇಲೆ ಹೆಲ್ತ್ ಕೇರ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಮತ್ತೆ ಅವರ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆ ಕಡಿಮೆ ಆಗ್ತಕ್ಕಂಥದ್ದನ್ನ ಈ ಒಂದು ಕಾಯಿಲೆಯಿಂದ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 778ಗೆ ಬಂದಿರ್ತೇವೆ.
ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.